ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್. ಈಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ಆದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಜಪದಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ಮಮ. ಉಮೋವಾಚ ಭಗವನ್ಮಾನುಷಾ ಕೇಚಿತ್ ಮನುಷ್ಯೇಷು ಬಹುಷ್ವಪಿ ಸಹಸಾ ನಷ್ಟಸರ್ವಸ್ವ ಭ್ರಷ್ಟಕೋಶ ಪರಿಗ್ರಹಾಃ. ಬೇಕಾದಷ್ಟು ಸಂಪತ್ತು ಇರುತ್ತೆ. ಪ್ರಾಯ ಅವರಿಗೆ ನಾನು ದರಿದ್ರನಾಗ್ತೇನೆ ಅನ್ನೋ ಕಲ್ಪನೆಯೇ ಇರೋದಿಲ್ಲ. ದರಿದ್ರನಾಗುವಂತಹ ಯಾವ ಹಠ ಚಟ ಯಾವುದೂ ಇರೋದಿಲ್ಲ. ಗೊತ್ತಿಲ್ಲದೆ ಇದ್ದಕ್ಕಿದ್ದ ಹಾಗೆ ಸರ್ವಸ್ವವನ್ನು ಕಳ್ಕೊಳ್ತಾರೆ. ಏನೋ ಆಗಿಬಿಡುತ್ತೆ. ಅದನ್ನು ವರ್ಣನೆ ಮಾಡಲಿಕ್ಕೂ ಆಗೋದಿಲ್ಲ, ಊಹೆಯನ್ನೇ ಮಾಡಲಿಕ್ಕಾಗದಂತೆ. ಈಗೆಲ್ಲ ಸುನಾಮಿನೋ ಈ ಥರದ್ದೆಲ್ಲ ದೇವರು ಒಂದು ವ್ಯವಸ್ಥೆಯನ್ನು ಇಟ್ಟಾನ. ಹಾಗೆ ಬಂದರೆ ಎಲ್ಲವೂ ನಾಶ. ದೃಶ್ಯಂತೆ ಮಾನುಷ ಕೇಚಿತ್ ರಾಜಚೋರೋದಕಾದಿಭಿ. ಇನ್ನು ಕೆಲವರು ರಾಜರಿಂದಲೋ ಕಳ್ಳರಿಂದಲೋ ನದಿಯ ಪ್ರವಾಹದಿಂದಲೋ ಅದನ್ನು ಕೇಳಿದಾಳೆ. ಪ್ರವಾಹವೋ ಮಳೆಯೋ ಇದೆಲ್ಲ ಬಂದು ಅಗ್ನಿಯ ಅನಾಹುತದಿಂದಲೋ ಭೂಕಂಪದಿಂದಲೋ ಇದಕ್ಕೆಲ್ಲ ನಾವೇನು ಮಾಡಲಿಕ್ಕಾಗೋದಿಲ್ಲ. ಏನೋ ಮನೆಯಲ್ಲಿರುವ ಬೆಳ್ಳಿಯೋ ಬಂಗಾರವೋ ಕಳೆಯುತ್ತೆ ಅಂತ ಸೇಫ್ ಡೆಪಾಸಿಟ್ ಲಾಕರಲ್ಲಿ ಇಡಬಹುದು. ಇಲ್ಲ ಭೂಕಂಪ ಆದರೆ ಕಷ್ಟ ಅಂತ ಮನೆಯನ್ನೇ ಕಟ್ಕೊಳ್ಳದೆ ಇರಲಿಕ್ಕಾಗಲ್ಲ. ಜಪಾನ್ ಅಂತೂ ಅಲ್ಲ, ಅಲ್ಲಿ ಏನೋ ಆಗತ್ತೆ ಅನ್ನೋದಾದರೆ ಹೀಗೆ ನಾಶ ಆಗತ್ತೆ. ಹೀಗೆ ನಾಶ ಆಗಲಿಕ್ಕೆ ಏನು ಕಾರಣ? ಇವರದು ಮಾತ್ರ ಆಗಿರುತ್ತೆ, ಅಕ್ಕಪಕ್ಕದ್ದೆಲ್ಲ ನೆಟ್ಟಗೆ ಇರುತ್ತೆ. ಹೀಗಾಗಲಿಕ್ಕೆ ಏನು ಕಾರಣ? ಯೇ ಪುರ ಮಾನುಷಾದೇವಿ ಆಸುರಂ ಭಾವಮಾಶ್ರಿತಾ. ಆಸುರ ಸ್ವಭಾವದಿಂದ ಇನ್ನೊಬ್ಬರ ವೃತ್ತಿಗೆ ತೊಂದರೆಯನ್ನು ಕೊಟ್ಟಿರ್ತಾರೆ. ಅವನ ಪಾಡಿಗೆ ಅವನೇನೋ ಮಾಡಿಕೊಂಡು ಹೊರಟಿರ್ತಾರೆ. ಅದು ಆಗದಂತೆ ಅವ್ರಿಗೇನೋ ವ್ಯವಸ್ಥೆಯನ್ನು ಮಾಡೋದು, ಇದು ಮೊದಲನೇದು. ಇನ್ನೊಂದು ಉತ್ಕೋಚನ ಪರಾಶ್ಚೈವ. ಉತ್ಕೋಚನ ಅನ್ನೋದಕ್ಕೆ ಲಂಚವನ್ನು ಕೊಡೋದು ಅಂತ. ಸ್ಪಷ್ಟವಾಗಿ ಇದು ಲಂಚವನ್ನು ತೆಗೆದುಕೊಳ್ಳೋದು ತಪ್ಪು, ಕೊಡೋದು ತಪ್ಪು ಅನ್ನೋದನ್ನು ಮಹಾಭಾರತವೇ ತುಂಬ ಮುಂಚೆ ಹೇಳಿದೆ. ಅಣ್ಣಾ ಹಜಾರೆ ಮುಂಚೆನೇ ಮಹಾಭಾರತ ವೇದವ್ಯಾಸ ದೇವರು ಸ್ಪಷ್ಟವಾಗಿ ಇಷ್ಟೇ ಅಲ್ಲ, ಏನು ಅನರ್ಥ ಆಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ಯಾರೋ ಒಬ್ಬ ಪ್ರಾಮಾಣಿಕ, ಒಬ್ಬ ದರಿದ್ರ, ಅವನಿಗೆ ಅವನ ಮೆರಿಟ್ ಮೇಲೆ ಅವನಿಗೇನೋ ಕೆಲಸ ಆಗೋದಿರತ್ತೆ. ಲಂಚದಿಂದ ಪಾಪ ಅವನ ಕೆಲಸ ಆಗೋದಿಲ್ಲ. ತುಂಬ ಪೇಚಾಡ್ತಾನೆ, ತುಂಬ ಸೆನ್ಸಿಟಿವ್ ಇದ್ದರೆ ಸತ್ತು ಹೋಗ್ತಾರೆ. ಇದೆಲ್ಲ ಲಂಚ ಕೊಟ್ಟು ತೆಗೆದುಕೊಂಡವ್ರಿಗೆ ಇದು ಯಾವುದು ಕಾಳಜಿನೂ ಇರೋದಿಲ್ಲ. ಇದ್ರೂ ನಾವೇನು ಮಾಡಲಿಕ್ಕಾಗತ್ತೆ? ಅವನನ್ನು ಸಾಯಿ ಅಂದವ್ರು ಯಾರು?
ಇಷ್ಟು ಹೇಳಿ ಸಮಾಧಾನವನ್ನು ಮಾಡಿಕೊಳ್ತಾರೆ. ಅದಕ್ಕಂದ್ರೆ ಉತ್ಕೋಚನ ಪರಾಶ್ಚೈವ ಪಿಶುನಾಶ್ಚ ತಥಾವಿಧಾಹ, ಲಂಚವನ್ನು ಕೊಟ್ಟು ಕೆಲಸವನ್ನು ಮಾಡಿಕೊಳ್ಳೋದು ಎಲ್ಲ ತುಂಬ ಸಣ್ಣ ಪುಟ್ಟದ್ದು, ಇದೆಲ್ಲ ಬರೋದಿಲ್ಲ. ಏನೋ ಅವನ ಜೀವನದಲ್ಲಿ ಯಾವುದೋ ಸೈಟ್ ಆಗತ್ತೆ ಅಂತ 20-30 ವರ್ಷ BDAಗೆ ಹಾಕಿ ಕಾದು ಕೂತು ಅಲಾಟ್ ಆಯಿತು ಅನ್ನೋ ಲೆಟರು ಬಂದು ಇನ್ಯಾರೋ ಹಣ ಕೊಟ್ಟು ಅದನ್ನು ತನ್ನ ಪರ ಮಾಡಿಕೊಳ್ಳೋದು. ಇವನ ಇದ್ದ ಮನೆಯನ್ನು ಇನ್ಯಾರೋ ನಂದು ಅಂತ ದಾವೆಯನ್ನು ಹಾಕಿ ನಿಮಗರ್ಧ ನಮಗರ್ಧ ಅಂತ ಮಾಡೋದು. ಅವನು ದರಿದ್ರ, ಏನು ಮಾಡೋ ಹಾಗಿಲ್ಲ. ಈ ತರಹದ್ದು ತುಂಬ ನಡೆಯುತ್ತೆ. ಹಣವನ್ನು ಕೊಟ್ಟಾಗ ಎಲ್ಲರೂ ಅವನ ಪರವಾಗೇ ಇರ್ತಾರೆ, ಶ್ರೀಮಂತನ ಪರವಾಗೆ. ದರಿದ್ರನ ಪರವಾಗಿ ಯಾರು ಮಾತೆತ್ತಾರೆ? ಯಾರು ಮಾತೆತ್ತೋದಿಲ್ಲ. ಅವನು ಎಲ್ಲ ಮಾಡಿದ್ದಕ್ಕಾಗಿ ದೇವರು ಹೀಗೆ ಮಾಡಿಸಿಯಾನೆ ಸರಿ, ಆದರೆ ಈಗ ನಾನು ಮಾಡಿ ಗೆದ್ದೆ ಅಂತಲ್ಲ, ಲಂಚವನ್ನು ಕೊಟ್ಟೆ, 4 ಜನದ ಬಾಯನ್ನು ಮುಚ್ಚಿಸಿದೆ, ನಾನು ಇವತ್ತು ಸುಖವಾಗಿರ್ಬೋದು. ಆದರೆ ಮುಂದಿನ ಜನ್ಮದಲ್ಲಿ ಎಲ್ಲ ಸಂಪತ್ತನ್ನು ಕೊಟ್ಟು ನಾನು ಇನ್ನೇನು ಕಳ್ಕೊಳ್ಳೋದಿಲ್ಲ ಅಂದುಕೊಳ್ಳೋದ್ರಲ್ಲೇ ಬರೀಲ್ಲ. ಅವನ ಸಂಪತ್ತಲ್ಲ, ಎಲ್ಲರೂ ಹೋಗಿಬಿಡ್ತಾರೆ. ಅವನ ಹೆಂಡತಿ ಮಕ್ಕಳು ಎಲ್ಲ ಹೋಗಿ ಒಬ್ಬ ಉಳಿತಾನೆ. ಯಾರ ಹತ್ರ ನಿನ್ನ ದುಃಖವನ್ನು ಹೇಳ್ಕೊಳ್ತಿ? ಯಾರ ಜೊತೆ ನೀನು ಹಂಚಿಕೊಂಡು ಊಟವನ್ನು ಮಾಡ್ತಿ? ಇನ್ನೊಬ್ಬನಿಗೆ ಪ್ರಾಮಾಣಿಕವಾಗಿ ಆಗಬೇಕಾದದ್ದನ್ನು ತಡೆದು ಸುಳ್ಳನ್ನು ಹೇಳಿ, ಚಾಡಿಯನ್ನು ಹೇಳಿ, ಪರದ್ರವ್ಯ ಹರಾಗೋರಾಹ, ಯಾರು ಪರರ ದ್ರವ್ಯವನ್ನು ಅಪಹಾರ ಮಾಡಿರ್ತಾರೆ ಅಧಿಕಾರದಿಂದ, ದುರ್ಬಲರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಬಡವರ ಧನ ಕನಗಾದಿಗಳನ್ನು ವಾಮ ಮಾರ್ಗದಿಂದ ಅಪಹಾರ ಮಾಡಿರ್ತಾನೆ. ನಿರ್ದಯ ನಿರನುಕ್ರೋಶಾಹ, ದಯೆಯೇ ಇಲ್ಲದೆ. ಕೆಲವೆಲ್ಲ ನಾವು ಕೇಳ್ತೀವಿ. ಗೋಪಾಲದಾಸರಿಗೆ ಅವರ ತಾಯಿಗೆ ತುಂಬ ದಾರಿದ್ರ್ಯ, ವೆಂಕಮ್ಮ ಅಂತ. ಗೋಪಾಲದಾಸರಿಗೆ ಇನ್ನೂ 7-8 ವರ್ಷ, 3 ಜನ ಮಕ್ಕಳು, ತಂದೆ ಇಲ್ಲ. ತಾಯಿಯೇ ಮಕ್ಕಳ ಸಂರಕ್ಷಣೆ ಮಾಡಬೇಕು, ಮನೆಯಿಂದ ಹೊರಗೆ ಕಳಿಸ್ಯಾರೆ. ಇದ್ದದ್ದು ಯಾವುದೋ ಹಾಳು ಬಿದ್ದ ಪ್ರಾಣದೇವರ ಗುಡಿಯಲ್ಲಿ, ವೆಂಕಮ್ಮ ಅಂತ ಅವಳ ಹೆಸರು. ಪಾಪ ಯಾರ್ಯಾರ್ದೋ ಮನೆ ಪಾತ್ರೆಯನ್ನು ತಿಕ್ಕೋದು, ಅವರು ಕೊಟ್ಟ ಅನ್ನ ಆಹಾರವನ್ನು ಮಕ್ಕಳಿಗೆ ಹಾಕೋದು. ಇವಳು ಪಡೋ ಕಷ್ಟವನ್ನು ನೋಡಿ ಯಾವುದೋ ಒಬ್ಬ ಊರಿನ ಕುಲಕರ್ಣಿ, ಅವನಿಗೆ ಶಾನುಭೋಗನೋ ಕುಲಕರ್ಣಿನೋ ಒಬ್ಬ, ಅವನಿಗೆ ಸ್ವಲ್ಪ ಕನಿಕರ ಬಂತು. 1-1.5 ಎಕರೆಯೋ ಸಣ್ಣ ಜಾಗ ಇತ್ತು. ಏನಮ್ಮ ವೆಂಕಮ್ಮ, ನೀನು ಅದರಲ್ಲಿ ಏನಾದರೂ ಬೆಳೆಸ್ಕೊಳ್ಳೋ ಹಾಗಿದ್ರೆ ಬೆಳೆಸ್ಕೋ, ಮಕ್ಕಳಿಂದಗಳು, ನಿನಗೆ ಆ ಹೊಲವನ್ನು ಕೊಟ್ಟಿದ್ದೇನೆ. ಏನು ಸಂತೋಷ ಆಯಿತೋ ಪಾಪ. ಕೆರೆಯ ಪಕ್ಕದ ಹೊಲ, ಆದರೆ ಆ ಊರಿನ ಪ್ರಧಾನ ಒಬ್ಬ ಇದ್ದ. ಅವನಿಗೆ ಇವಳನ್ನು ನೋಡಿದ್ರೆ ತುಂಬ ಕೋಪ. ಅವನ ಮನೆ ಕೆಲಸ ಮಾಡಿಕೊಟ್ಟಿರಲಿಲ್ಲ ಅಂತ. ಅವನು ಹೇಳಿದ್ದ, ಕೆರೆ ನೀರನ್ನು ಬಳಸೋ ಹಾಗಿಲ್ಲ. ಆಯಿತು ದಣೇರ, ಭತ್ತದ ಪೈರಿಗೆ ತುಂಬ ನೀರು ಬೇಕು, ಎಲ್ಲೋ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಹಾಕಿ ಬೆಳೆಸಿದ್ದಂತೆ. ಅವಳು ನೀರು ಸೇದ್ಕೊಂಬರೋಳು. 3 ಮಕ್ಕಳು ಅವ್ರ ಕೈಲಾಗೋ ಪುಟ್ಟು ಪುಟ್ಟು ತಂಬಿಗೆಯಿಂದ ನೀರು ತಂದು ಅದಕ್ಕೆ ಹಾಕೋದು. ಎಲ್ಲ ಪಾಪ ಕಟಾವಿಗೆ ಬಂದಿದೆ, ಏನು ಸಂತೋಷವೋ. ಅದನ್ನು ಮಾರಿ ಶ್ರೀಮಂತರಲ್ಲ, 1 ತಿಂಗಳು 2 ತಿಂಗಳು ಅಥವಾ 6 ತಿಂಗಳು 2 ಹೊತ್ತು ಊಟ ಮಾಡ್ಬೋದು ನಮ್ಮ ಅಕ್ಕಿಯಲ್ಲಿ. ನೀವು ಬಿಸಿ ಅಡುಗೆ ಮಾಡಿ ಹಾಕ್ತೀನಿ ನಮ್ಮ ಮನೆಯಲ್ಲೇ, ಮಕ್ಕಳಿಗೆಲ್ಲ ಹೇಳಿದ್ಲು. ಅವನು ಬಂದ, ಏನು ಇಷ್ಟೊಂದೆಲ್ಲ ಬೆಳೆದಿದೆ? ಏನೋ ಸ್ವಾಮಿಯರ, ನಾವು ಬೆಳೆಸಿದ್ದೀವಿ ಕಷ್ಟಪಟ್ಟು. ಕೆರೆಯ ಪಕ್ಕದಲ್ಲಿದೆ ಅಂದರೆ ಕೆರೆ ನೀರನ್ನೇ ಬಳಸ್ಕೊಂಡಿದೆ ಅಂದ. ಇಲ್ಲ ಸ್ವಾಮಿಯರ, ಹಾಗೆಲ್ಲ ಮಾಡಿಲ್ಲ. ಏನು ಹೇಳಿದ್ರು ಕೇಳಲಿಲ್ಲ. ಕಡೆಗೆ ಅವಳಂದು, ಅಲ್ಲ, ನಾವು ಅದನ್ನು ಮಾರಿ ಶ್ರೀಮಂತರೇನಾಗೋದಿಲ್ಲ, ನಮ್ಮ ಹೊಟ್ಟೆಗೆ ಒಪ್ಪತ್ತಿಗೆ ಆಗತ್ತೆ. ನನ್ನನ್ನು ನೋಡಬೇಡ್ರಿ, ಸಣ್ಣ ಸಣ್ಣ ಮಕ್ಕಳ ಮುಖ ನೋಡ್ರಿ, ಅವ್ರ ಮೇಲಾದರೂ ಕನಿಕರದಿಂದ ಬಿಟ್ಟು ಹೋಗ್ರಿ. ಬಿಡಲೇ ಇಲ್ಲ, ಎಲ್ಲ ಕಟ್ ಮಾಡಿಸಿ ತೆಗೆದುಕೊಂಡು ಹೊಟ್ಟೋದ, ಸರ್ಕಾರದ್ದಿದ್ದು ಅಂತ. ತುಂಬ ನೋವಾಯ್ತು, ಅಂಗಲಾಚಲ್ಲು. ಗೋಪಾಲದಾಸರಿಗೆ ತುಂಬ ನೋವಾಗಿ ಅವರಂದರು, ಅಮ್ಮ ಇಂಥವನ್ನೆಲ್ಲ ಬೇಡಲಿಕ್ಕೆ ಹೋಗಬೇಡ. ಅಲ್ಲೋ, ನಿಮ್ಮ ಮುಖ ಮಕ್ಕಳು, ಇಂಥವ್ರಿಗೆ ಮಕ್ಕಳಾಗದೇ ಇದ್ದರೆ ಗೊತ್ತಾಗತ್ತೆ ಅಂದರು. ಅದು 7-8 ವರ್ಷದ ಮಗು ಅದು ಅಂದದ್ದು ಅಲ್ಲಿಗೆ ನಿಂತೋಯ್ತಂತೆ. ಅವನಿಗೇನು ಪಶ್ಚಾತ್ತಾಪ ಪಟ್ಟನೋ ಬಿಟ್ಟನೋ ಅದು ಗೊತ್ತಿಲ್ಲ. ಅಂತೂ ಪ್ರಬಲರು ದುರ್ಬಲರ ಮೇಲೆ ದೌರ್ಜನ್ಯವನ್ನು ಮಾಡಿ ಯಾರ ಹತ್ರ ಹೋಗೋದು? ಯಾರ ಹತ್ರ ಇಲ್ಲ. ದೇವರನ್ನು ಪ್ರಾರ್ಥನೆ ಮಾಡೋದು. ಮುಂದೆ ಗೋಪಾಲದಾಸರಿಗೆ ಒಳ್ಳೆ ಸ್ಥಿತಿಯನ್ನು ದೇವರು ಕೊಟ್ಟ. ಹೀಗಾಗಿ ನಿರ್ದಯೆಯಿಂದ ನಿರನುಕ್ರೋಶಾಹ, ಸ್ವಲ್ಪ ಆದರೂ ಬಡವರ ಮೇಲೆ ಒಂದಿಷ್ಟು
ಅನುಕ್ರೋಶ ಇರಬೇಕು, ಅಯ್ಯೋ ಪಾಪ ಅನ್ನೋದು ಇರಬೇಕದು. ಪರೇಶಾಂ ವೃತ್ತಿನಾಶಕಾ ನಾಸ್ತಿಕಾ ಅನೃತಭೂಯಿಷ್ಠಾ, ನಾಸ್ತಿಕರಾಗಿ ಬರೀ ಸುಳ್ಳನ್ನು ಹೇಳ್ತಾ ಅವರು ಕೆಟ್ಟವರು ಅಂತ ಏನನ್ನ ಹೇಳಿದ್ರೆ ನಂಬುತ್ತಾರೆ, ಅದನ್ನೆಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿರೋದು. ಅವರನ್ನು ಕೆಟ್ಟವರು ಅನ್ನಲಿಕ್ಕೆ ಏನೇನು ಬೇಕೋ ಇಲ್ಲದ್ದು ಸಲ್ಲದ್ದು ಎಲ್ಲ ಹೇಳೋದು, ಎಲ್ಲವನ್ನು ಪ್ರೂವ್ ಮಾಡಲಿಕ್ಕೂ ಆಗೋದಿಲ್ಲ. ಕೆಟ್ಟದ್ದನ್ನೆಲ್ಲ ಅಪಪ್ರಚಾರ ಮಾಡಿ ಪರದ್ರವ್ಯಾಪಹಾರಿಣ ಏವಂ ಯುಕ್ತ ಸಮಾಚಾರ ದಂಡಿತ ಯಮಶಾಸನೈ, ಯಮಧರ್ಮನ ಶಾಸನದಿಂದ ದಂಡಿತರಾಗಿ ಎಷ್ಟೋ ಕಾಲ ದುಃಖವನ್ನು ಅನುಭವಿಸಿ ಇಲ್ಲಿ ಹುಟ್ಟಿದ ಮೇಲೆ ವಿನಾಕಾರಣ ತಾವು ಗಳಿಸಿದ ಎಲ್ಲ ಧನ ಕನಕ ಎಲ್ಲವೂ ಹೋಗಿಬಿಡತ್ತೆ. ಕಂಡವರನ್ನು ಬೇಡ್ತಾರೆ, ನೋಡ್ರಿ ಹೀಗಾಯಿತು ನೀನು ಮಾಡಿಟ್ಟಿದ್ದು ಅಂತ ರುದ್ರದೇವರು. 10 ಜನ ಬಡವರನ್ನು ಗೊಳೈಕೊಂಡಿದ್ದು, ಲಂಚ ಕೊಟ್ಟು ನಿನಗಾಗದ್ದನ್ನು ನಿನ್ನ ಕಡೆ ಮಾಡಿಸಿಕೊಂಡದ್ದು. ಉಮೋವಾಚ ಭಗವನ್ ಮಾನುಷ ಕೇಚಿತ್ ಬಾಂಧವೈ ಸಹಸಾ ಪೃಥಕ್. ಕೆಲವರು ಏನೂ ಕಾರಣ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಯಾಕೆ? ತಾವು ಮಾಡಿಕೊಳ್ಳುವುದರ ಜೊತೆಗೆ ತಮ್ಮ ಮನೆ ಮಂದಿದೆಲ್ಲ ಮಾಡಿರ್ತಾರೆ. ನಿನ್ನೆಯೋ ಮೊನ್ನೆಯೋ ಪೇಪರಲ್ಲಿ ಟಿ ವಿಯಲ್ಲಿ ನೋಡಿದೆ, 14 ಜನರನ್ನು ಅವನ್ಯಾವನೋ ಮುಸ್ಲಿಮು ಬಾಂಬೆಯಲ್ಲಿ ಏನೋ ಸಣ್ಣ ಆಸ್ತಿ ವಿವಾದ ಅಂಥೇಳಿ ಕೊಂದು ತಾನೂ ನೇಣು ಹಾಕ್ಕೊಂಡು ಸತ್ತು 14 ಜನ ಒಟ್ಟಿಗೆ ಸಾಯುವಂತೆ ಮಾಡ್ದ. ಇಲ್ಲೆಲ್ಲೋ ಚಂದ್ರಾಲೇಔಟಲ್ಲಿ ಒಂದಾಗಿತ್ತು. ಮನೆಯಲ್ಲಿ ಅಪ್ಪ ಅಮ್ಮ 2 ತಂಗಿಯರೋ ಅಕ್ಕಂದಿರೋ ದುರ್ವಾಸನೆ ಏನೋ ಬಂದಿದೆ ಅಂತ ಬಾಗಿಲು ತೆಗೆದು ನೋಡಿದ್ರೆ ಎಲ್ಲರಿಗೂ ಏನು ಕೊಟ್ಟಿದ್ನೋ ಅದು ಗೊತ್ತಿಲ್ಲ, ಯಾರಿಗೆ ಗೊತ್ತು, ಅವನು ಸತ್ತೋಗಿದ್ದ. ಇದ್ದಕ್ಕಿದ್ದ ಹಾಗೆ ಸಾಯುವ ಬುದ್ಧಿಯನ್ನು ಭಗವಂತ ಪ್ರೇರಣೆ ಮಾಡ್ತಾನೆ. ಯಾಕೆ? ದೇವರೇ ಪ್ರೇರಣೆ ಮಾಡೋದು. ಸಾಯೋದು ಅಷ್ಟು ಸುಲಭ ಅಲ್ಲ. ಸಾಯಬೇಕು ಅನ್ನುವ ಆಲೋಚನೆ ಬರೋದೇ ಕಠಿಣ. ಅದರಲ್ಲೂ ಸತ್ತರೆ ಏನೇನಾಗತ್ತೆ ಅನ್ನುವ ಕಲ್ಪನೆ ಇದ್ದರೆ ಸಾಯ್ಲಿಕ್ಕೆ ಹೋಗೋದೇ ಇಲ್ಲ. ಅರ್ಧಂಬರ್ಧ ಆಗಿ ಸತ್ತೋದ್ರೆ ಬಹಳ ಕಷ್ಟ. ಪ್ರೇತಗಳಾಗಿ ತಿನ್ನಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ ಒದ್ದಾಡಿ ತುಂಬ ಕಠಿಣ ಅದು. ಯಾಕೆ ಹೀಗಾಗತ್ತೆ? ಶಸ್ತ್ರೇಣವ ಅನ್ಯಥಾವಾಪಿ ಪ್ರಾಪ್ನುವಂತಿ ವಧಂ ನರಾಹ. ಅಥವಾ ಶಸ್ತ್ರದಿಂದಲೋ ಅವರು ಸಾಯೋಕ್ಕೆ ಬೇರೆ ಬೇರೆ ಬಗೆ ಇದೆ. ಕೆಲವರು ವಿಷ ತೆಗೆದುಕೊಂಡು ಸಾಯ್ತಾರೆ, ಕೆಲವರು ಅಗ್ನಿಯನ್ನು ಹಚ್ಚಿಕೊಂಡು ಸಾಯ್ತಾರೆ, ಬಂಧಾದಿಗಳಿಂದ ಗಲಬಂಧನ ನೇಣು ಹಾಕ್ಕೊಂಡು ಕೆಲವರು ಸಾಯೋದು. ಯಾಕೆ ಹೀಗೆ? ಮೌಲ್ಯ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗದೇ ಇರೋದು ಅಂದರೆ ಆಯುಷ್ಯ. ಪರ್ಚೇಸೇ ಮಾಡಲಿಕ್ಕಾಗೋದಿಲ್ಲ. ಇಂಥ ಅಮೂಲ್ಯವಾದ ಆಯುಷ್ಯವನ್ನು ಪಾಪ ಮಕ್ಕಳಿಗೆ ವಿಷ ಕೊಡಿಸಿ ಅವರನ್ನು ಕೊಂದು ಮಾಡಿ ಏನೇನೋ ಮಾಡಿರ್ತಾರೆ. ತಾವು ಸಾಯೋದಲ್ಲದೆ ಎಲ್ಲರನ್ನ ಕನಿಕರ ಅಂತೆ, ನಾವಿಲ್ಲದೆ ಮಕ್ಕಳು ಹೇಗೆ ಬದುಕ್ತಾರೆ ಅಂತ ಹೀಗೆಲ್ಲ ಮಾಡ್ತಾರಲ್ಲ. ಏನು ಕಾರಣ? ಯಾಕೆ? ಏ ಪುರ ಮನುಜಾದೇವಿ ಘೋರಕರ್ಮ ರಥಾನೃತಾ. ಕೆಟ್ಟ ಘೋರವಾದ ಕರ್ಮ, ಎಲ್ಲರಿಗೂ ಹಿಂಸೆಯನ್ನು ಮಾಡುವ ಕೆಲಸದಲ್ಲಿ ಅವರು ರಥರಾಗಿ ಅಸುರ ಪ್ರಾಯಶೋ ಮೂರ್ಖಾ ಪ್ರಾಣಿ ಹಿಂಸಾ ಪ್ರಿಯಾಭೃಶಂ. ಪ್ರಾಣಿಗಳಿಗೆ ಹಿಂಸೆ ಕೊಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ಗಳಾಗಿದ್ದು ಹಿಂಸೆಯನ್ನು ಕೊಡ್ತಾ ನಿರ್ದಯ ಪ್ರಾಣಿ ಹಿಂಸಾಯಾಮ್ ತಥಾ ಪ್ರಾಣಿ ವಿಘಾತಕಾ. ಎಲ್ಲ ಪ್ರಾಣಿಗಳನ್ನು ಹಿಂಸೆ ಮಾಡಿ ಹೊಡೆದು ಬಡದು. ಇದು ಅಲ್ಲಿಗಾಯ್ತು. ಇನ್ನೊಂದು ಹೇಳ್ತಾರೆ, ವಿಶ್ವಸ್ಥ ಘಾತಕಾಶ್ಚೈವ. ವಿಶ್ವಾಸ ಮಾಡಿದವರಿಗೆ ದ್ರೋಹವನ್ನು ಮಾಡಿದವರು. ತಥಾ ಸುಪ್ತ ವಿಘಾತಕಾ. ಮಲಗಿದವರನ್ನು ಕೊಂದು ಬಿಡೋದು, ಮಲಗಿದವರ ಮೇಲೆ ಕಲ್ಲನ್ನು ಎತ್ತಾಕೋದು, ಮಲಗಿದವರ ಮೇಲೆ ದಿಂಬಿಟ್ಟು ಕೊಲ್ಲೋದು. ಪ್ರಾಯಶೋ ಅನೃತಭೂಯಿಷ್ಠ ನಾಸ್ತಿಕ ಮಾಂಸಭೋಜನಾ. ಏವಂ ಯುಕ್ತ ಸಮಾಚಾರ ಕಾಲಧರ್ಮಂ ಗತಾ ಪುನಃ ದಂಡಿತಾ ಯಮದಂಡೇನ. ಯಮಧರ್ಮರಾಜನ ದಂಡನೆಗೆ ಒಳಗಾಗಿ ಮತ್ತೆ ಪ್ರಾಣಿಗಳಾಗಿ ತಾನು ಏನೇನು ಹಿಂಸೆಯನ್ನು ಕೊಟ್ಟಿದ್ದ ಆ ಪ್ರಾಣಿಯಾಗಿ ಆ ಹಿಂಸೆಯನ್ನೆಲ್ಲ ಪಡೆದು ಪುನಃ ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಥರ ಇದ್ದಕ್ಕಿದ್ದ ಹಾಗೆ ಸಾಯುವ ಬುದ್ಧಿಯನ್ನು ದೇವರು ಪ್ರೇರಣೆ ಮಾಡ್ತಾನೆ. ಯಾಕೆ? ಅದರಲ್ಲೂ ಏನು, ಇವನು ವಿಷವನ್ನು ಯಾರಿಗಾದರೂ ಕೊಟ್ಟು ಕೊಂದಿದ್ರೆ ವಿಷ ತಗೊಂಡೇ ಸಾಯ್ತಾನಂತೆ. ಇವನು ಯಾರಿಗಾದರೂ ಬೆಂಕಿಯನ್ನು ಹಚ್ಚಿದ್ರೆ ಇವನು ಬೆಂಕಿ ಹಚ್ಕೊಂಡೇ ಸಾಯ್ತಾನೆ. ಇವನೇನಾದರೂ ನೇಣನ್ನು ಹಾಕಿ ಮಾಡಿ ಮಟ್ಟಿ ಮಾಡಿದರೆ ಇವನು ನೇಣು ಹಾಕ್ಕೊಳ್ಳುವ ಬುದ್ಧಿಯನ್ನೇ ದೇವರು ಅದನ್ನೇ ಇಲ್ಲಿ ಬಿಡಿಸಿ ಹೇಳ್ತಾರೆ. ಯಾವ್ಯಾವ ರೀತಿಯಾಗಿ ಪ್ರಾಣಬಾಧ ಕೃತಂ ದುಃಖಂ ಬಾಂಧವೈ ಸಹಸಾ ಪೃಥಕ್ ಪುತ್ರದಾರ ವಿನಾಶಮ್ಮ ಶಸ್ತ್ರೇಣ ಅನ್ಯೇನವಾ ಕಥಂ. ಹೀಗಾಗತ್ತೆ. ಭಗವಾನ್ ಮಾನುಷ ಕೇಚಿತೆ. ಇನ್ನು ಕೆಲವರು ದಂಡಂತೆ ಮಾನುಷೇ ಲೋಕೆ ಮಾನುಷ ಸರ್ವತೋ ಭಯ.
ಕೆಲವರು ರಾಜ್ಯದ ನ್ಯಾಯಾಧೀಶರಿಂದಲೋ ರಾಜನೀತಿಯಿಂದಲೋ ಅವರು ಶಿಕ್ಷೆಗೆ ಒಳಗಾಗಿ ಭಯದಿಂದ ಬದುಕ್ತಾ ಇರ್ತಾರೆ. ಏನು ಕಾರಣ? ಮತ್ತೆ ಇನ್ನೊಂದು ಕೇಳ್ತಾಳೆ, ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ, ಹೌದು. ಆದರೆ ಈ ನಿಯಮ ಎಲ್ಲರಿಗೂ ಅಥವಾ ಏನು ಅಂತ ಕೇಳೋದು. ಪೂರ್ವಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳನ್ನು ಈ ಜನ್ಮದಲ್ಲಿ ಅನುಭವಿಸಬೇಕಲ್ಲ, ಅದೇ ಜನ್ಮದಲ್ಲಿ ಅನುಭವಿಸುವುದು ಇಲ್ಲವೋ ಇದೆಯೋ? ಇದೊಂದು ಪ್ರಶ್ನೆಯನ್ನು ಮಾಡ್ಯಾಳ. ಅದಕ್ಕೆ ಉತ್ತರವನ್ನು ಕೊಡ್ತಾ, ಇದು ಭಾಗವತದಲ್ಲೂ ಒಂದು ಆಚಾರ್ಯರು ತಾತ್ಪರ್ಯವನ್ನು ಕೊಟ್ಟಾರೆ. ಕೇಚಿಸ್ತ್ರೀ ಪುರುಷಜ್ಞಾಶ್ಚ ಗುರುಜ್ಞಾಶ್ಚ ತಥಾ ಪ್ರಿಯೆ. ಕೆಲವರು ತಮ್ಮ ಪೂರ್ವಜನ್ಮದಲ್ಲಿ ಅಹಂಕಾರದಿಂದ, ಕಾಮಕ್ರೋಧಗಳಿಂದ, ಭಯ, ಇನ್ನೊಬ್ಬರಿಗೆ ವಧೆಯನ್ನು ಮಾಡಿ ಯಾರು ಸಂತೋಷದಲ್ಲಿರ್ತಾರೋ ಅವರಿಗೆ ತೊಂದರೆಯನ್ನು ಕೊಟ್ಟು ತಾವು ಸಂತೋಷದಿಂದ ಇರ್ತಾರೆ. ಅವರೆಲ್ಲರೂ ಕೂಡ ಈ ಜನ್ಮದಲ್ಲಿ ದುಃಖವನ್ನು ಅನುಭವಿಸ್ತಾರೆ. ಕೆಲವು ಮಾನವರು ಸ್ತ್ರೀ ಹಾಗೂ ಪುರುಷರನ್ನು ಸಂಹಾರ ಮಾಡಿದ್ದಕ್ಕೆ ಕೆಲವರು ಗುರುಗಳನ್ನು ಹಿಂಸೆ ಮಾಡಿರ್ತಾರೆ. ಹೀಗೆ ಅನೇಕ ಕುಕರ್ಮಗಳನ್ನು ಮಾಡಿದ್ದಕ್ಕೆ ಜನ್ಮಾಂತರದಲ್ಲಿ ಅವರು ಅನುಭವಿಸ್ತಾರೆ. ದಂಡಿತ ಯಮದಂಡೇನ ಪೂರ್ವಜನ್ಮ ಕೃತಂ ಕರ್ಮ ಭುಂಜತೆ ತದಿಹ ಪ್ರಜಾಹ. ಈ ವ್ಯವಸ್ಥೆ ಮನುಷ್ಯರಿಗೆ ಮಾತ್ರ ಅಂತೆ, ದೇವತೆಗಳಿಗಿಲ್ಲ. ದೇವತೆಗಳು ಕುಕರ್ಮವನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ಋಷಿಗಳಿಗೂ ಅದಿಲ್ಲಂತೆ. ಒಂದು ವೇಳೆ ಋಷಿಗಳು ಏನಾದರೂ ಕರ್ಮಾಚರಣೆಯನ್ನು ಮಾಡಿದ್ದರೆ ಅವರು ಈ ಜನ್ಮದಲ್ಲೇ ಅನುಭವಿಸಲಿಕ್ಕೂ ಪರ್ಮಿಷನ್ ಇದೆಯಂತೆ. ಕೆಲವೆಲ್ಲ ಋಷಿಮುನಿಗಳು ಅದನ್ನು ಮಾಡಿ ತೋರಿಸ್ಯಾರೆ. ಸೌಭರಿಗಳು ಅಂತ 50 ಜನ್ಮದ ಭೋಗವನ್ನು ಒಂದೇ ಜನ್ಮದಲ್ಲೇ 50 ಹೆಂಡತಿಯನ್ನು ಮದುವೆಯಾಗಿ ಅವರು ಭೋಗ ಮಾಡಿಬಿಟ್ರು. 50 ಜನ್ಮ ಬೇಡ ಅಂತ. ನಚರ್ಷೀಣಾಂ ನ ದೇವಾನಾಂ ಅಮೃತತ್ವ ತಪೋಬಲಾತ್ ತೈರೇಕೇನ ಶರೀರೇಣ ಭುಂಜತೆ ಕರ್ಮಣ ಫಲಂ. ಒಂದೇ ಶರೀರದಲ್ಲೇ ಅವರು ಮಾಡಿದ ಎಲ್ಲ ಪುಣ್ಯ ಪಾಪ ಇವುಗಳನ್ನು ಅನುಭವಿಸಿಬಿಡ್ತಾರಂತೆ. ಭೀಷ್ಮಾಚಾರ್ಯರು ಅಷ್ಟೇ. ಇಷ್ಟೆಲ್ಲ ಉಪದೇಶ ಮಾಡಿದ ಭೀಷ್ಮಾಚಾರ್ಯರು ದೇವತೆಗಳು 8 ಗರ್ಭವಾಸ ದುಃಖವನ್ನು 8 ಬಾರಿ ಹುಟ್ಟಿ ಒದ್ದಾಡೋದಕ್ಕಿಂತ ಶರಶಯ್ಯ ಮೇಲೆ ಮಲಗಿ ನಾನು ಒಟ್ಟಿಗೆ ಅನುಭವಿಸ್ತೀನಿ ಅಂತ ಪುಣ್ಯಾತ್ಮರು 8 ಗರ್ಭವಾಸ ದುಃಖವನ್ನು ಅನುಭವಿಸಿದವರು. ದೇವತೆಗಳಿಗೆ ಅಥವಾ ಅಸುರರಿಗೂ ಈ ನಿಯಮ ಇಲ್ಲ. ನತಥಾ ಮಾನುಷಾಣಂ ಸ್ಯಾತ್. ಭಾಗವತದಲ್ಲಿ ಒಂದು ಪ್ರಶ್ನೆ ಬಂದಿದೆ. ದೇವರನ್ನು ಬಾಯಿಗೆ ಬಂದಂತೆ ಬೈದ ಶಿಶುಪಾಲ. ಧರ್ಮರಾಜ ಕೇಳ್ತಾನೆ, ಸ್ವಾಮಿ ಅವನು ಬೈದದ್ದಕ್ಕೆ ನಾಲಿಗೆ ಬೀಳಬೇಕಾಗಿತ್ತು, ಯಾಕೆ ಬೀಳಲಿಲ್ಲ? ಅದಕ್ಕೆ ಆಚಾರ್ಯರಂತಾರೆ, ನಾವು ಮಾಡಿದ ಪಾಪಗಳಿಗೆ ಇಲ್ಲೇ ಏನಾದರೂ ಶಿಕ್ಷೆ ಇದೆಯಾ? ಅದಕ್ಕೆ ಆಚಾರ್ಯರು ಅನ್ನೋದು ಅತ್ಯುತ್ಕಟೈ ಪುಣ್ಯ ಪಾಪೈಹಿ. ತುಂಬ ಪುಣ್ಯ ಅಥವಾ ತುಂಬ ಪಾಪ ಮಾಡಿದರೆ ಇಲ್ಲೇ ಅದರ ಫಲದ ಅನುಭವ ಪ್ರಾರಂಭ ಆಗತ್ತಂತೆ. ತುಂಬ ಪಾಪ ಮಾಡಿದರೂ ದೇವರು ಇಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ತುಂಬ ಪುಣ್ಯವನ್ನು ಮಾಡಿದರೂ ಇಲ್ಲೇ ಪ್ರಾರಂಭ ಆಗತ್ತಂತೆ. ಆದರೆ ನಿಯಮೇನ ಯಮಧರ್ಮರಾಜನ ಮನೆಯಲ್ಲಿ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂದರು. ಅಲ್ಲಿ ಮಾತ್ರ ಯಾವ ತರಹದ ಎಕ್ಸ್ಕ್ಯೂಸ್ ಇಲ್ಲ. ಕಿಮರ್ಥಂ ಮಾನುಷಾಲೋಕೆ ದಂಡಂತೆ ಪೃಥ್ವೀಶ್ವರೈ ಕೃತಾಪರಾಧ ಮುದ್ದೇಶ್ಯ ಹಂತ ಹರ್ತ ಅಯಮಿತ್ಯುತ. ಇವಳೊಂದು ಪ್ರಶ್ನೆ ಮಾಡಿದ್ಲು, ಸ್ವಾಮಿ ಜನ್ಮಾಂತರದಲ್ಲೇ ನಾವು ಮಾಡಿದ ಪಾಪಗಳಿಗೆಲ್ಲ ಶಿಕ್ಷೆ ಅಂತ ಹೇಳ್ತೀರಿ, ಹಾಗೇನಿಲ್ಲಲ್ಲ. ಈ ಜನ್ಮದಲ್ಲಿ ಕಳ್ಳತನ ಮಾಡಿದಾಗ ರಾಜ ಅವನನ್ನು ಎಳೆದುಕೊಂಡು ಹೋಗಿ ದಂಡನೆಯನ್ನು ಮಾಡ್ತಾರೆ. ಯಾವ್ಯಾವ ಡಿಪಾರ್ಟ್ಮೆಂಟೋ ಅಲ್ಲಿ ಅವನಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಮಾಡಿದ ಅಪರಾಧಕ್ಕೆ ಪರಲೋಕದಲ್ಲಿ ಇನ್ನೊಂದು ಜನ್ಮದಲ್ಲಿ ಅಂತೇನಿಲ್ಲ, ಈ ಜನ್ಮದಲ್ಲೂ ಅನುಭವಿಸ್ತಾರೆ. ಮಾಡಿದ ಪುಣ್ಯಕ್ಕೂ ಹಾಗೆ ಅಂತ ಉಮಾದೇವಿ ಸ್ವಲ್ಪ ಇದಕ್ಕೆ ವಿರುದ್ಧವಾಗಿ ಪ್ರಶ್ನೆಯನ್ನು ಕೇಳ್ತಾಳೆ. ಮಕ್ಕಳಾಗಿಲ್ಲ, ಹರಿವಂಶ ಪುರಾಣವನ್ನು ಯಾರೋ ಹೇಳಿಸಿದ್ರು ಅಥವಾ ಇನ್ನೇನೋ ಪುತ್ರಗಾಮೇಷ್ಟಿ ಯಾಗವನ್ನು ಮಾಡಿದ್ರು, ಅವರಿಗೆ ಮಕ್ಕಳಾಯಿತು. ನೀವು ಹೇಳುವ ಪ್ರಕಾರ ಈ ಜನ್ಮದಲ್ಲಿ ಮಾಡಿದ್ದು ಮುಂದಿನ ಜನ್ಮದಲ್ಲೇ ಮೆಚೂರ್ ಆಗತ್ತೆ ಅನ್ನೋದಾದರೆ ಇವುಗಳು ಆಯ್ತಲ್ಲ, ಇದಕ್ಕೆ ಏನು ಹೇಳ್ತೀರಿ? ಅಪರಾಧ ಮಾಡಿದ್ದಕ್ಕೆ ದಂಡನೆಯನ್ನು ರಾಜರು ಕೊಡ್ತಿದ್ದಾರೆ, ಪುಣ್ಯ ಮಾಡಿದ್ದಕ್ಕೆ ಇಲ್ಲೇ ಅವರಿಗೆ ಭೋಗ ಪ್ರಾರಂಭ ಆಗಿದೆ. ಪುತ್ರಾರ್ಥಿ ಪುತ್ರಕಾಮೇಟ್ಯ ಇಹೈವ ಲಭತೆ ಸುತಾನ್ನೇ ತೈರೈವೈ ಶರೀರೇಣ ಭುಂಜತೆ ಕರ್ಮಣಾಂ ಫಲಂ.
ಆ ಶರೀರದಿಂದಲೇ ಆ ಕರ್ಮದ ಫಲವನ್ನು ಉಣ್ತಾರೆ. ಇದನ್ನು ನಾನು ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೋಬೇಕು? ಮಹೇಶ್ವರ ಉವಾಚ. ಅದಕ್ಕೆ ಒಳ್ಳೆ ಪ್ರಶ್ನೆಯನ್ನು ಮಾಡಿದೆ. ಏತ್ವಯ ಅಭೀತಾದೇವಿ ಹಂತ ಹರ್ತಾಯಮಿತ್ಯಪಿ ತೇಷಾಂ ತತ್ಪೂರ್ವಕಂ ಕರ್ಮ ದಂಡತೆ ತತ್ರ ರಾಜಭಿಹಿ. ಇವನು ಕಳ್ಳತನವನ್ನು ಮಾಡದ ಮಠದ ಅಪರಾಧವನ್ನು ಮಾಡಿದ್ದಕ್ಕೆ ಅವನಿಗೆ ರಾಜರು ಆ ಅಪರಾಧವನ್ನು ನೋಡಿ ಅವನಿಗೆ ಹಿಂಸೆಯನ್ನು ಕೊಡೋದು ಮಾಡೋದು ಅವನ ಕರ್ಮವನ್ನು ನೋಡಿ. ಹೌದು, ಆದರೆ ಕರ್ಮಗಳಿಗೆ ತಕ್ಕದಾದ ಶಿಕ್ಷೆಯನ್ನು ವಿಧಿಸಲಿಕ್ಕೆ ರಾಜರನ್ನು ನಿರ್ಮಾಣ ಮಾಡಿರೋದಂತೆ. ಇವತ್ತು ರಾಜ ಪ್ರಜೆಗಳ ಶಿಕ್ಷೆ ಅದೆಲ್ಲ ಏನೋ ಹಳ್ಳ ಹಿಡಿದೋಗಿದೆ, ಅದು ಬೇಡ. ಇನ್ನೊಂದು ಮಾತು ಮಹಾಭಾರತ ಹೇಳಿಕೊಡತ್ತೆ. ನಾವು ಮಾಡಿದ ಅಪರಾಧಕ್ಕೆ ಭೂಲೋಕದಲ್ಲೇ ಶಿಕ್ಷೆ ಏನಾದರೂ ಆದರೆ ಯಮಲೋಕದಲ್ಲಿ ಶಿಕ್ಷೆ ಇಲ್ಲಂತೆ. ಇನ್ನೂ ಒಂದು ಸ್ಟೆಪ್ ಏನು ಅಂದರೆ, ಭೂಲೋಕದಲ್ಲಿ 100 ಏಟನ್ನು ನನಗೆ ದೇವರು ಕೊಡಿಸ್ಬೇಕು ಅಂತಿದ್ರೆ ಅಲ್ಲಿ ಇಂಟು 10 ಅಂತೆ ಯಮಧರ್ಮರಾಜನ ಲೋಕದಲ್ಲಿ. ಇಲ್ಲೇನಾದರೂ ನಾನು ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಲಂಚವೋ ಗಿಂಚವೋ ಕೊಟ್ಟು 100 ಏಟನ್ನು ತಪ್ಪಿಸಿಕೊಂಡೆ ಅಂದರೆ ಅಲ್ಲಿ 1000 ಏಟು ತಿನ್ನಬೇಕಂತೆ. ಅದಕ್ಕೆ ಜ್ಞಾನಿಗಳು ಏನು ಮಾಡೋರು, ಸ್ವಾಮಿ ನೀ ಏನು ಕೊಡ್ತೀಯೋ ಇಲ್ಲೇ ಕೊಟ್ಟುಬಿಡು, ನಮಗೆ ಅಲ್ಲಿ ಏನೇನೇನೇನೂ ಇರಬಾರ್ದು, ನೀ ಏನು ಬೇಕಾದ ಮಾಡು, ಇಲ್ಲಿ ಮಾಡು. ಜ್ಞಾನಿಗಳು ಅದನ್ನೇ ಬೇಡೋರಂತ. ಇಲ್ಲಿ ತಪ್ಪಿಸ್ಕೊಳ್ಲಿಕ್ಕೆ ನೋಡ್ತಾ ಇರಲಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತು, ಇಲ್ಲಿ ಯಾಮಾರಿದರೆ ಅಲ್ಲಿ ತುಂಬ ಜಾಸ್ತಿ ಫೈನ್ ಕಟ್ಟಬೇಕಾಗತ್ತೆ ಅಂತ. ಅಲ್ಲಿ ಯಾರನ್ನೂ ಯಾಮಾರಿಸೋ ಪ್ರಶ್ನೆನೇ ಇಲ್ಲ. ಇದೊಂದು ನಿಯಮ ಇದೆ. ಹರಿವಂಶದಲ್ಲಿ ಆ ಕಥೆಯನ್ನು ಹೇಳುತ್ತೆ. ಪೂಜನೀಯ ಅಂತ ಒಂದು ಪಕ್ಷಿ, ಬ್ರಹ್ಮದತ್ತ ಅನ್ನೋ ರಾಜನಿಗೂ ಪೂಜನೀಯ ಅನ್ನೋ ಪಕ್ಷಿಗೂ ತುಂಬ ಸ್ನೇಹ ಇತ್ತು. ರಾಜನಿಗೆ ಒಂದು ಗಂಡು ಮಗು ಆಯಿತು. ಪೂಜನೀಯ ಪಕ್ಷಿಗೂ ಒಂದು ಮರಿ ಆಯಿತು. ರಾಜನ ಮಗನಿಗೂ ಆ ಮರಿಗೂ ತುಂಬ ಸ್ನೇಹ ಇತ್ತು. ತುಂಬ ದಿನ ಇಬ್ಬರು ಜೊತೆಗಿದ್ದರು. ಒಂದಿನ ಏನು ಮಾಡ್ದ, ರಾಜಕುಮಾರ ಆಟ ಆಡ್ತಾ ಮರಿಯನ್ನು ಕೊಂದುಬಿಟ್ಟ. ಅದು ಬಂದು ವಿಲಿ ಒದ್ದಾಡ್ತು ತಾಯಿ. ಅಯ್ಯೋ ಎಂಥ ಕೆಲಸ ಆಯಿತು. ರಾಜ ಹೋಗಲಿ ಬಿಡು, ಏನು ಮಾಡಲಿಕ್ಕಾಗಲ್ಲ, ನನ್ನ ಮಗ ಮಹಾ ತುಂಟ. ಅದೇನು ಮಾಡ್ತು, 2 ಕಣ್ಣನ್ನು ಕಿತ್ತಿಟ್ಬಿಡ್ತು ಮಗನದ್ದು. ರಾಜ ಆಮೇಲೆ ಅಂದ, ಆಯಿತು, ನಿನ್ನ ಮಗು ಸತ್ತಿದ್ದಕ್ಕೆ ಪ್ರತೀಕಾರ ತಗೊಂಡು ನಾನು ಇನ್ನೇನೂ ಮಾಡೋದಿಲ್ಲ, ನಿನ್ನ ಗೆಳೆತನಕ್ಕೇನು ಬಾಧಕ ಅಲ್ಲಲ್ಲ, ದಯಮಾಡಿ ಇದ್ದು ಬೇಡ. ಒಮ್ಮೆ ನಿನಗೆ ಅವಿಶ್ವಾಸ ಬಂದ ಮೇಲೆ, ನೀನು ಮನುಷ್ಯರು, ನಾವು ಪ್ರಾಣಿಗಳು, ನೀವು ನಾಟಕ ಆಡ್ತೀರಿ, ಸರ್ವಥಾ ನಿನ್ನ ಜೊತೆ ಇರೋದಿಲ್ಲ. ನಿನ್ನ ಮನೆಯಲ್ಲಿ ನಾನು ಇಷ್ಟು ದಿವಸ ಇದ್ದದ್ದಕ್ಕೆ ನಿನ್ನ ಮಗನಿಗೆ ಒಳ್ಳೇದು ಮಾಡದೆ ಅಂತ. ಏನಂತ ಒಳ್ಳೇದು ಮಾಡಿದ್ದು? ನಾನು ಇವತ್ತು ನಿನ್ನ ಮಗನ ಕಣ್ಣನ್ನು ನಾನು ಕೀಳದೇ ಇದ್ದಿದ್ದರೆ ಯಮಧರ್ಮರಾಜನ ಮನೆಯಲ್ಲಿ ಇದಕ್ಕೆ 100 ಪಟ್ಟು ಕಷ್ಟವನ್ನು ಪಡಬೇಕಾಗಿತ್ತು. ನಿನ್ನ ಮಗನಿಗೆ ನಾನು ಒಳ್ಳೆಯದನ್ನು ಮಾಡದೆ ಅಂತ ಅದು ಹೇಳಿ ಹಾರಿ ಹೋಯಿತು ಆ ಪಕ್ಷಿ. ಇದು ಹರಿವಂಶದಲ್ಲಿ ಬರುವ ಕಥೆ. ಹೀಗಾಗಿ ನಾವು ಮಾಡಿದ ಸಣ್ಣ ಪುಟ್ಟ ಅಪರಾಧಗಳಿಗೆ ದೇವರು ಇಲ್ಲೇ ಶಿಕ್ಷೆಯನ್ನು ಕೊಟ್ಟರೆ ತುಂಬ ಒಳ್ಳೆಯದೇ. ಅದು ಪ್ರಕೃತದಲ್ಲಿ ಅದೇ ಮಾತನ್ನು ಹೇಳ್ತಾರೆ. ಇಹಲೋಕೆ ವ್ಯವಸ್ಥಾರ್ಥಂ ರಾಜವಿರ್ದಂಡನಂ ಸ್ಮೃತಂ. ಈ ಲೋಕದಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿರಬೇಕಲ್ಲ. ಈಗ ಮಾಡಿದ ಅಪರಾಧಕ್ಕೆಲ್ಲ ರಾಜನ ಲೋಕದಲ್ಲೇ ಶಿಕ್ಷೆ. ಇಲ್ಲಿ ಏನೇನೇನೇನೇನಿಲ್ಲ, ಪೊಲೀಸ್ ಬೇಡ, ಸ್ಟೇಷನ್ ಬೇಡ, ಎಲ್ಲ ಯಮಧರ್ಮರಾಜನ ಲೋಕದಲ್ಲಿ ನೋಡ್ಕೊಂಬೇಡ ಅಂದರೆ ದೇವರೇ ದಿಕ್ಕು. ಅದಕ್ಕೆ ದೇವರು ಒಂದು ವ್ಯವಸ್ಥೆ ಮಾಡ್ದ, ರಾಜಧರ್ಮ ಅಂತ ಮಾಡ್ದ. ಮಹಾಭಾರತದಲ್ಲಿ ರಾಜಧರ್ಮ ಅಪಧರ್ಮ ಅಂತ ತುಂಬ ಸುಂದರವಾಗಿದೆ. ರಾಜರ ದಂಡನೆಯನ್ನು ಮಾಡದೇ ಇದ್ದರೆ ಅದು ಅಪರಾಧ ಅಂತ. ದಂಡನೆಯನ್ನು ಮಾಡೋದು ಅದೊಂದು ರಾಜಧರ್ಮ. ಅದು ಯಾಕೆ? ಲೋಕ ಚೆನ್ನಾಗಿರಬೇಕು. ಎಲ್ಲವೂ ಯಮಧರ್ಮರಾಜನ ಮನೆಯಲ್ಲೇ ಅಂದರೆ ಗತಿ ಏನದು? ಅದಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರು. ಪುರಾಕೃತ ಫಲಂ ದಂಡೋ ದಂಡಮಾನಸ್ಯ ತದ್ರುವಂ ರಾಗೇವ ಚ ಮಯಾ ಪ್ರೋಕ್ತಂ ತತ್ತ ನಿಸ್ಸಂಶಯ ಭವ. ಅದಕ್ಕೆ ಅವಳು ಮತ್ತೆ ಪ್ರಶ್ನೆ ಮಾಡಿದ್ಲು, ಸ್ವಾಮಿ ಇಲ್ಲಿ ದಂಡನೆಯನ್ನು ವಿಧಿಸಿದರೆ ಅಲ್ಲಿಲ್ವಾ? ನೃಪೈರ್ ದಂಡಿತ ಭೂಮೌ. ರಾಜರಿಂದ ಇಲ್ಲಿ ದಂಡನೆಗೆ ಒಳಗಾದರೆ ಯಮಲೋಕೆ ನದಂಡ್ಯಂತೆ ತತ್ರತೆ ಯಮದಂಡನೈ. ನಿನಗೆ ಅಲ್ಲಿ ಯಮದಂಡ ಧರ್ಮರಾಜನ ದಂಡನೆ ಇಲ್ಲ. ಅದಂಡಿತಾವೇ ಮಿಚ್ಚ. ಇಲ್ಲಿ ದಂಡನೆಗೆ ಒಳಗಾಗದೆ ಸುಳ್ಳು ಪಳ್ಳು ಸಾಕ್ಷಿಗಳನ್ನು ಕೊಟ್ಟು ಬಚಾವಾದರೆ ಅಲ್ಲಿ ಮಾತ್ರ ದಂಡನೆ ಪ್ಲಸ್ ಸುಳ್ಳು ಸಾಕ್ಷಿ ಹೇಳಿದ್ದಕ್ಕೊಂದು ಪಾಪ, ಮತ್ತು ಅದಕ್ಕೆ ಬೆಂಡೆತ್ತೋದು, ಚೆನ್ನಾಗಿ ಬೆಂಡೆತ್ತೋದು. ಕ್ರಮೇದ್ಯಮಂ ಕಶ್ಚಿತ್ ಕರ್ಮ ಕೃತ್ವೇಹ ಮಾನುಷ ರಾಜಾಯಮಚ್ಚ ಕುರುವಾತೆ ದಂಡ ಮಾತ್ರಂ ತು ಶೋಭನೆ.
ಏನೂ ಮುಲಾಜಿಲ್ಲ ಯಮಧರ್ಮರಾಜನಿಗೆ. ನಾಸ್ತಿ ಕರ್ಮ ಫಲಕ್ಷೇತ್ರ, ಮಾಡಿದ ಕರ್ಮಕ್ಕೆ ಎಂದೂ ಅದು ಎಲ್ಲೋ ಆ ಫೈಲ್ ಕಳೆದೋಯ್ತು ಅಂತ ಇಲ್ಲೇ ಇಲ್ಲ. ನೀನು ಎಷ್ಟೇ ಕೋಟಿ ವರ್ಷ ಇದ್ದರೂ ನಿನ್ನ ಫೈಲ್ ನಿನ್ನ ಜೊತೆಗೇ ಇರುತ್ತೆ, ಎಲ್ಲೂ ಅದು ಹೋಗೋದೇ ಇಲ್ಲ. ಹಾಗಾದರೆ ಸ್ವಾಮಿ ಪಾಪವನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಪಾಪ ಮಾಡಬಾರ್ದು, ಮಾಡಿದ ಮೇಲೆ ದಂಡನೆ ಇದೆ ಅಂತೀರಿ, ಪ್ರಾಯಶ್ಚಿತ್ತಕ್ಕೆ ಕಿಮ್ಮತ್ತಿದೆಯಾ ಇಲ್ವ? ಅದನ್ನು ಕೇಳ್ತಾಳೆ. ಸರ್ವ ಪಾಪಹರಂ ಚೇತಿ ಹಯಮೇದಂ ವದಂತಿ ಚ, ಎಲ್ಲ ಪಾಪಗಳು ಪರಿಹಾರ ಆಗಬೇಕು ಅಶ್ವಮೇಧ ಯಾಗ. ಇವತ್ತು ಅಶ್ವಮೇಧ ಯಾಗ ಇಲ್ಲ, ದಹತಿ ಸಹಸ್ರವೋ ಪವಮಾನ ಹೋಮವೋ ನವಗ್ರಹ ಹೋಮವೋ, ಈ ಹೋಮವನ್ನೆಲ್ಲ ಮಾಡ್ಕೊಳ್ತೇವೆ. ಇದರಿಂದ ನಮ್ಮ ಪಾಪ ಎಲ್ಲ ಹೋಗತ್ತೋ ಇಲ್ವೋ? ಎಲ್ಲ ಪಾಪ ಹೋಗೋದಾದರೆ ಒಂದು ಪ್ರಾಯಶ್ಚಿತ್ತ ಅಂತ ಇಟ್ಕೊಂಡು ಪ್ರತಿ ತಿಂಗಳು ಪಾಪ ಮಾಡ್ಬೋದಲ್ಲ? ರಾಜರು ಇದೇ ಪ್ರಶ್ನೆಯನ್ನು ಮಾಡ್ಯಾರ. ಷಷ್ಠಸ್ಕಂದ ಭಾಗವತದಲ್ಲಿ ಅಜಾಮಿಲೋಪಾಖ್ಯಾನವನ್ನು ಹೇಳುವ ಮುಂಚೆ ನರಕದ ವರ್ಣನೆಯನ್ನೆಲ್ಲ ಪಂಚಮ ಸ್ಕಂದದಲ್ಲಿ ಹೇಳಿ, ಸ್ವಾಮಿ ಪಾಪ ಅದು ಪೂರ್ಣ ಹೋಗತ್ತೋ ಇಲ್ವೋ? ರಾಜನ್, ನಾವು ಸಾಯೋದರಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಪಾಪ ಎಲ್ಲ ಹೋಗತ್ತೆ. ನನ್ನ ದೃಷ್ಟಿಯಲ್ಲಿ ಪ್ರಾಯಶ್ಚಿತ್ತ ಅನ್ನೋದು ಸರಿಯಲ್ಲ ಅಂತಂದ ರಾಜ. ಯಾಕೆ ನೋಡಿ, ತಿಳಿದು ಪಾಪವನ್ನು ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಮಾಡಿಕೊಂಡ್ರೆ ಆನೆ ಸ್ನಾನ ಅಂತ ಹೋಗಿ ನೀರಲ್ಲಿ ಮುಳುಗಿ ಮೈ ಮೇಲೆ ಮಣ್ಣನ್ನು ಹುಯ್ಕೊಂಬೋದಕ್ಕೆ ಸ್ನಾನ ಯಾಕೆ ಬೇಕು? ಸ್ನಾನ ಮಾಡೋದೇ ಮೈ ಕೊಳಕಾಗಿದೆ ಅಂತ. ಸ್ನಾನ ಮಾಡಿ ಏನು ಮಾಡ್ತೀರಿ? ಅಲ್ಲಿ ಇಜ್ಜಲು ಮೂಟೆ ಎಲ್ಲ ಹರಡಿದ್ದಾರೆ, ಅದರ ಮೇಲೆ 4 ಸಲ ಹೊರಡಾಡಿ ಬರ್ತೀನಿ ರಾಯರೇ, ಅದಕ್ಕೆ ಸ್ನಾನ ಮಾಡಿದೆ. ಅದು ಒರೆಸ್ಕೊಳ್ಳೋದೇ ಇದ್ರೆ ಮೆತ್ತಗೆ ಹತ್ತತ್ತಂತೆ, ಅದಕ್ಕೆ ಸ್ನಾನ ಯಾಕೆ ಬೇಕು? ನಮ್ಮದೆಲ್ಲ ಹಾಗೆ ಆಗತ್ತೆ. ಅದು ಮೊನ್ನೆ ಕುಂಜರ ಶೌಚವತ್ತು, ಪಂಚಗವ್ಯವನ್ನು ತೆಗೆದುಕೊಂಡ್ರೆ ಪಾಪ ಹೋಗುತ್ತೆ ಅಂತ ಹೇಳಿ ಬೀದಿ ಬೋಂಡವನ್ನೇ ಪಂಚಗವ್ಯದಲ್ಲಿ ಅದ್ದು ಬಾಯಿಗೆ ಹಾಕೋತಾ ಇದ್ರೆ ಪಾಪ ಹೋಗುತ್ತೆ ಅಂದರೆ ಎಸ್ಕೇಪಿಸಮ್ ಅಂತ ಆಯ್ತು. ಅದನ್ನೇ ಕೇಳ್ತಾಳೆ. ಸರ್ವ ಪಾಪಹರಂ ಚೇತಿ, ಇದು ಹೇಗೆ ಸರಿ ಹೋಗುತ್ತೆ? ಅದಕ್ಕಂದ್ರು ನೋಡು, ಪಾಪದಲ್ಲಿ 2 ತರಹ ಇದೆ. ತಿಳಿದು ಮಾಡಿದ ಪಾಪ, ತಿಳಿಯದೆ ಮಾಡಿದ ಪಾಪ. ತುಂಬ ಅಮಾಯಕ, ಅವನಿಗೇನು ಗೊತ್ತಿಲ್ಲ. ದ್ವಿಧಾತು ಕ್ರಿಯತೆ ಪಾಪಂ ಸದ್ಭಿಶ್ಚ ಅಸದ್ಭಿರೇವಚ, ಸಜ್ಜನರಿಂದ ಅಸಜ್ಜನರಿಂದ ಪಾಪವು 2 ವಿಧವಾಗಿ ಮಾಡಲ್ಪಡತ್ತೆ. ಯಾವುದ್ಯಾವುದು? ತಿಳಿದು ತಿಳಿಯದೆ. ಯಾವುದು ತಿಳಿಯದೆ ಮಾಡಲ್ಪಟ್ಟಿದೆ, ನನಗೆ ಗೊತ್ತಾಗಲಿಲ್ಲ, ಏನೋ ನಾನು ಮಾಡಿದ ಕೆಲಸದಿಂದ ಇನ್ನೊಬ್ಬನಿಗೆ ಹಾನಿ ಆಯಿತು, ನನಗೇನು ಗೊತ್ತಿಲ್ಲ, ಅಂತಹ ಕೆಲಸಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ದೇವರು ಪಾಪವನ್ನು ಪರಿಹಾರ ಮಾಡ್ತಾನೆ ಅಂಥೇಳಿ ಮತ್ತೆ ಮುಂದಿನ ಸಲ ತಿಳ್ಕೋಬೇಕು. ತಿಳಿದೇ ಇದ್ದದ್ದು ಒಂದು ತಪ್ಪು, ದೇವರಂತಾನೆ ಈ ಸಲ ತಿಳಿದಿಲ್ಲ, ಆದ್ದರಿಂದ ನಿನಗೆ ಎಕ್ಸ್ಕ್ಯೂಸ್, ಮುಂದಿನ ಸಲ ಏನೇನು ತಿಳ್ಕೋಬೇಕೋ ನೆಟ್ಟಗೆ ತಿಳ್ಕೋ. ಆದರೆ ತಿಳಿದು ಮಾಡಿದರೆ ಅನ್ಯಥಾ ಯತ್ಕೃತಂ ಪಾಪಂ ಅಭಿಸಂಧ ಕೃತಸ್ಸೈವ ನೈವ ನಾಶೋಸ್ತಿ ಕರ್ಮಣಃ. ತಿಳಿದೇ ಮಾಡಿದರೆ 1000 ಅಶ್ವಮೇಧ ಯಾಗ ಮಾಡಿದರೂ ಆ ಪಾಪ ಹೋಗೋದಿಲ್ಲ, ಅವನು ಅನುಭವಿಸಲೇಬೇಕು. ತಿಳಿದ ಪಾಪವನ್ನು ಎಂದೂ ಮಾಡಬಾರ್ದು. ಅನ್ಯಥಾ ಯತ್ಕೃತಂ ಪಾಪಂ ಪ್ರಮಾದಾದ್ವಾ ಯದೃಚ್ಛಯ ಪ್ರಾಯಶ್ಚಿತ್ತಾಶ್ವಮೇಧಾಭ್ಯಾಂ ಶ್ರೇಯಸಾ ಪ್ರಣಶ್ಯತಿ. ಗೊತ್ತಿಲ್ಲದೆ ಅಕಸ್ಮಾತ್ತಾಗಿ ಅಜ್ಞಾನದಿಂದ ಏನಾದರೂ ಆಗಿದ್ದರೆ ಅದು ಯಜ್ಞ, ಯಾಗ, ತೀರ್ಥಯಾತ್ರೆ ಇವುಗಳಿಂದ ಹೋಗುತ್ತೆ. ಹಾಗಾಗಿ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತೀವಿ ಅನ್ನೋ ಧೈರ್ಯದಿಂದ ಪಾಪ ಮಾಡಬಾರ್ದು. ನಮಗೇನ್ರಿ ಪ್ರತಿ ವರ್ಷ ಪವಮಾನ ಮಾಡ್ತೀವಿ, ಬೇಕಾದ ಪಾಪ ಬಂದರೂ ಯೋಚನೆನೇ ಇಲ್ಲ. ನಮ್ಮ ಆಚಾರ್ಯ ಹೇಳಿಬಿಟ್ಯಾರ, ನಿಮ್ಗೆ ಯಾಕ್ರಿ ಮುಂದಿನ ಸಲ 1-2 ಬಾಟ್ಲು ತುಪ್ಪ ಜಾಸ್ತಿ ಹಾಕ್ಬೇಡ, ಅನಾಯಾಸವಾಗಿ ಕೈಯಿಂದ ಜಾರ್ಕೊಂಡು ಹೊಟ್ಟೋದಾಗ ಪಾಪ ಜಾರ್ಕೊಂಡು ಹೊಟ್ಟೋಗತ್ತೆ, ಏನೂ ಜಾರೋದಿಲ್ಲ. ತಿಳಿದು ಮಾಡಿದರೆ ಸರ್ವಥಾ ಹೋಗೋದಿಲ್ಲ. ಮಹಾಭಾರತ ಹೇಳತ್ತೆ, ಭಾಗವತವು ಶ್ರೀಮದ್ ಭಾಗವತವೂ ಹೇಳತ್ತೆ, ಕರ್ಮಣ ಕರ್ಮನಿರಹಾರ ನ ಖ್ಯಾತ್ಯಂತಿಕ ಇಷ್ಯತೆ ಅವಿದ್ವದಧಿಕಾರಿತ್ವಾತ್ ಪ್ರಾಯಶ್ಚಿತ್ತಂ ವಿಮರ್ಶನಂ. 2ನೇದು ಇನ್ನೊಂದು ಹೇಳ್ತಾರೆ, ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವ ಕಾಲದಲ್ಲೂ ಯಾವ ಹೋಮ ಮಾಡ್ತಾ ಇದ್ದೀನಿ, ಯಾವ ಪಾಪಕ್ಕಾಗಿ, ಯಾವ ದೇವತೆ ಅನ್ನೋ ತಿಳುವಳಿಕೆಯೂ ಬೇಕಂತೆ. ಏನೋ ಪಾಪ ಮಾಡಿದ್ದೆ, ನಮ್ಮ ಅಪ್ಪ ಅಮ್ಮ ಬೈತಾ ಇದ್ರು, ಅದಕ್ಕೆ ಈ ಸಲ ಪವಮಾನ ಹೋಮ ಒಂದು 3000 ರೂಪಾಯಿ ಕೊಟ್ಟು ಬರೆಸ್ಬಿಟ್ಟೇನೆ, ನೀವು ಹೋಗ್ತೀಯಾ? ಆದರೆ ಪೂರ್ಣಾಹುತಿ ಟೈಮ್ಗೆ ಹೋಗ್ತೀನಿ, ಇಲ್ಲ ಅಂದರೆ ಅವರೇ ರಕ್ಷೆ ತಂದು ನನ್ನ ಹಣೆಗೆ ಹಡ್ತಾರಂತೆ. ಹೌದು, ಈ ಸೌಭಾಗ್ಯಕ್ಕೆ ನೀ ಯಾಕೆ ಪವಮಾನ ಹೋಮ ಕೊಟ್ಟೆ? ನಾ ಕೊಡಬೇಕು ಅಂತಿರಲಿಲ್ಲ, ನಮ್ಮ ಅಪ್ಪ ಅಮ್ಮ ಹೊಡ್ಕೋತಾ ಇದ್ರು ಅಂತ ಕೊಟ್ಟೆ. ನಿನಗೇನೂ ಏನೂ ಪಾಪ ಹೋಗಲ್ಲ. ಋಣ ತೀರ್ಸಕ್ಕೆ ಮಾಡಿದರೆ ಎಂದೂ ಹೋಗೋದಿಲ್ಲ.
ಆಯಿತು, ನನ್ನಿಂದ ತಪ್ಪಾಯಿತು, ಅದು ಆಗಬಾರ್ದಾಗಿತ್ತು, ಗೊತ್ತಿಲ್ಲದೆ ಆಗಿದೆ, ಖಂಡಿತ ಹೋಗುತ್ತೆ. ಅದರಲ್ಲೂ ಇನ್ನೊಂದು ದೊಡ್ಡ ಪ್ರಾಯಶ್ಚಿತ್ತ ಭಾಗವತ ನಮಗೆ ನಿಮಗೆ ಹೇಳೋದು ಹರಿನಾಮಸ್ಮರಣೆ ಅಂತ. ನಿರಂತರ ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗ, ಎಸ್ಪೆಷಲಿ ನಮ್ಮೆಲ್ಲ ಇಂದ್ರಿಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ, ಸಕನ್ಮನ ಕೃಷ್ಣಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿ ಇರಿಹ, ಅದರಲ್ಲೂ ಕೃಷ್ಣನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದರೆ ಯಾವ ತೊಂದರೆ ಇಲ್ಲ ಅಂತ. ಅದಕ್ಕೆ ನಮ್ಮ ವ್ಯಾಸರಾಜರು ದಿನ 3 ಸರಿ ಅನ್ನಿ ಅಂತ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವೇನೋ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿ ಅಲ್ಲವೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರ, ಯಮನ ಭಟರು ನೋಡಿ ಅಂಜಿ ಅಡಗಿ ಪೋಗ್ವರು. ಅದಕ್ಕಾಗಿ ಹರಿನಾಮ ಸ್ಮರಣೆಯನ್ನು ಮಾಡಿರಿ, ಎಲ್ಲ ಪಾಪವನ್ನು. ಅದರಲ್ಲೂ ಕಲಿಯುಗದಲ್ಲಿ ಒಂದು ದೊಡ್ಡ ಔಷಧ ಅಂದರೆ ನಿರಂತರ ಹರಿನಾಮ ಸ್ಮರಣೆ ಅಂತ. ಅದಕ್ಕಾಗಿ ಕಲಿಯುಗದಲ್ಲಂತೂ ವಿಶೇಷವಾಗಿ ಅದನ್ನು ಮಾಡಿರಿ ಅಂತ. ಉಮೋವಾಚ ಭಗವನ್ ದೇವದೇವೇಶ ಮಾನುಷಾಶ್ಚ ಇತರಾಪಿ. ಏನೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದಾದರೂ ತಿಳಿಯದೆ ಮಾಡಿದ ಪಾಪಕ್ಕೆ ಮಾಡಿಕೊಳ್ಳೋದು, ಅದು ಇನ್ನೊಮ್ಮೆ ಆ ಪಾಪಗಳು ನಮ್ಮಿಂದ ಎರಗದಂತೆ ನೋಡಿಕೊಳ್ಳೋದು, 2 ಜವಾಬ್ದಾರಿ ಇದೆ ಅಂತಾರೆ. ಅದನ್ನು ಮತ್ತೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ವಿ, ಸಮಸ್ಯೆ ಹೋಯಿತು ಅಂಥೇಳಿ ಮಾಡೋದಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಮಾಡ್ಯಾಳ ಸ್ವಾಮಿ, ಮರಿಯಂತೆ ಮಾನುಷಾಲೋಕೆ ಕಾರಣಾದಪಿ. ಮನುಷ್ಯರು ಸಾಯ್ತಾರೆ, ಕಾರಣದಿಂದಲೋ ಅಕಾರಣದ ಆಕ್ಸಿಡೆಂಟ್ ಆಯಿತು ಅಂತಾನೋ, ಅಥವಾ ಇನ್ನೆಲ್ಲೋ ಜಾರಿ ಬಿದ್ದ ಅಂತಾನೋ, ಶುಗರ್ ಡೌನ್ ಆಯಿತು ಅಂತಾನೋ, ಏನೋ ಒಂದು ನಿಮಿತ್ತದಿಂದ ಸಾಯ್ತಾರೆ. ಕಾರಣ ಇದೆ, ಕಾರಣ ಇಲ್ಲದೆ ಕೆಲವರು ಸಾಯ್ತಾರೆ. ಎಲ್ಲ ಪ್ರಾಣಿಗಳು ಪ್ರಾಣ ತೆಗೆಯಲ್ಪಡತ್ತೆ, ಅದು ಕೆಲವರು ಪ್ರಾಣವನ್ನೇ ತೆಗಿತಾರೆ. ಯಾತಕ್ಕಾಗಿ ಹೀಗೆ? ಏ ಪುರಾ ಮನುಜಾದೇವಿ ಕಾರಣಾದಪಿ. ಅಂದರೆ ಇನ್ನೊಬ್ಬರಿಂದ ಹಿಂಸೆಗೆ ಒಳಗಾಗಿ ಅವರು ಪ್ರಾಣ ತೆಗೆಸಿಕೊಳ್ಳೋದೇ ಪ್ರಾಣಿಗಳದು. ಪ್ರಾಣಿಗಳ ಮರಣಕ್ಕೆ ಕಾರಣ ಏನು? ಅದು ಮನುಷ್ಯ ಪ್ರಾಣಿಯಾದಾಗ ಇನ್ನೊಬ್ಬರಿಗೆ ಪ್ರಾಣವನ್ನು ದಿನ ತೆಗೆದದ್ದರ ಫಲ ಪ್ರಾಣ ತೆಗೆಸಿಕೊಳ್ಳುವ ಪ್ರಾಣಿಯಾಗಿ ಹುಟ್ಟಿ ಕುರಿಯೋ ಕೋಳಿಯೋ ಏನೋ ಆಗಿ ಕೃಷ್ಣಾರ್ಪಣೆ ಆಗತ್ತೆ ಅಂದರೆ, ಏವಮೇವ ಯಥಾ ಲೋಕೆ ಮಾನುಷಾನ್ ಜಂತಿ ಮಾನುಷಾಃ ಕಾರಣೇನೈವ ತೇನಾಥ. ಒಬ್ಬ ಮನುಷ್ಯನನ್ನು ಇವನು ಕೊಂದಿದ್ರೆ, ಒಂದು ಪ್ರಾಣಿಯನ್ನು ಕೊಂದಿದ್ರೆ ಅವನು ಹೀಗೆ ಆಗ್ತಾನೆ. ನಮ್ಮ ಕರ್ಮ ನಮ್ಮ ಹತ್ರವೇ ಬರುತ್ತೆ ಅಂತ. 1000 ಆಕಳಿದ್ರು ಕರು ಮಾತ್ರ ಅವ್ರ ಅಮ್ಮನ ಹತ್ರನೇ ಬರುತ್ತಂತೆ. ನಮಗೆ ಆ ಅಮ್ಮ ಯಾವುದು ಅಂತ ಗೊತ್ತಾಗದೇ ಇದ್ದರೂ ಗೋವತ್ಸವಚ್ಚ ಜನನೀಂ ನಿಮ್ನಂ ಸಲಿಲವತ್ತತ ಕರ್ತಾರಂ ಸ್ವಕೃತಂ ಕರ್ಮ. ಹಳ್ಳ ಇದ್ದಲ್ಲಿ ನೀರು, ಕರು ತಾಯಿ ಹತ್ರ ಬಂದಂತೆ ನಮ್ಮ ಕರ್ಮ ನಮ್ಮ ಹತ್ರನೇ ಬರುತ್ತೆ, ಇನ್ಯಾರ ಹತ್ರ ಹೋಗಲ್ಲ ಅಂದರು. ಕೃತಸ್ಯ ಕರ್ಮಣಶ್ಚೇಹ, ಮಾಡಿದ ಕರ್ಮಕ್ಕೆ ನಾಶ ಇಲ್ಲ. ಉಮಾದೇವಿ ಕೇಳಲು, ಸ್ವಾಮಿ ನಾವು ಮಾಡಿದಂತಹ ಪುಣ್ಯಕ್ಕೆ ಫಲವನ್ನು ಉಣ್ತೀವಲ್ಲ, ಇಲ್ಲೇ ಉಣ್ತೀವೋ ಅಥವಾ ಸತ್ತ ಮೇಲೆ ಉಣ್ತೀವೋ, ಅದು ಮೊದಲು ಯಾವುದು ಪುಣ್ಯವನ್ನು ಉಣ್ತೀವೋ ಅಥವಾ ಪಾಪವನ್ನು ಉಣ್ತೀವೋ, ಪೂರ್ವದೇಹ ಕೃತಂ ಕರ್ಮ ಭುಂಜತೆ ತದೇಹ ಪ್ರಜಾಹ. ಸಾಮಾನ್ಯವಾಗಿ ಪೂರ್ವದೇಹದಲ್ಲಿ ಮಾಡಿದ್ದು ಇಲ್ಲಿ ಉಣ್ತೀವಿ, ಇಲ್ಲಿ ಮಾಡಿದ್ದು ಮುಂದಿನ ಜನ್ಮ ಕಟ್ಕೋತೀವಿ ಅನ್ನೋದು ಶಾಸ್ತ್ರದ ನಿಯಮ. ಕೆಲವೊಮ್ಮೆ ಅದಕ್ಕೆ ವ್ಯತ್ಯಾಸವೂ ಇದೆ. ಲೋಕೇ ಗ್ರಹ ಕೃತಂ ಸರ್ವಂ. ಇನ್ನು ಕೆಲವೊಮ್ಮೆ ಈಗ ಬಂತು ನೋಡಿ, ನಮ್ಮದೆಲ್ಲ ಸರಿ ಇದೆ ರೀ, ಆ ಜಾತಕದಲ್ಲಿ ಶನಿ ಸ್ವಲ್ಪ ಪಕ್ಕಕ್ಕೆ ಹೋಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಇದ್ಯಾಕೋ ಆ ಶುಕ್ರ ವಕ್ರದೃಷ್ಟಿ. ಅಫ್ಕೋರ್ಸ್ ಅದು ಜಾತಕದಲ್ಲಿ ತೋರುತ್ತೆ, ಚೆನ್ನಾಗಿ ಅಧ್ಯಯನ ಮಾಡಿದವರು ಹೇಳ್ತಾರೆ. ನಮ್ಮ ಈ ಗ್ರಹಗಳೇ ಕಾರಣವೋ, ಆ ಗ್ರಹಗಳು ನಮ್ಮ ಮೇಲೆ ವಕ್ರದೃಷ್ಟಿಯನ್ನು ಕಾಡಲಿಕ್ಕೆ ಏನಾದರೂ ಕರ್ಮ ಕಾರಣವೋ?
ಭಗವನ್ ಭಗನೇತ್ರಜ್ಞ ಮಾನುಷಾಣಾಂ ವಿಚೇಷ್ಟಿತಂ ಲೋಕೇ ಗ್ರಹಕೃತಂ ಸರ್ವಂ. ಇದೆಲ್ಲ ಗ್ರಹಗಳದೇ ರೀ, ನಾವೇನೂ ಮಾಡೋ ಅಷ್ಟಿಲ್ಲ. ಇನ್ನೊಂದು 5 ವರ್ಷ ತಣ್ಣ ಕೂತ್ಬಿಟ್ರೆ ಶನಿ ಆ ಕಡೆ ಹೊಟ್ಟೋಗ್ತಾನಂತೆ, ಫಸ್ಟ್ ಕ್ಲಾಸ್, ಶನಿ ಇದ್ದ ಮನೆಗೆ ನಾನೇ ಬಂದ್ಬಿಡ್ತೇನಂತೆ. ಹೀಗಾಗಿ ಅಂದರೆ ಪ್ರಾಯ ಇದು ಮನುಷ್ಯನಿಗೆ ತಲೆಯಲ್ಲಿ ಇರತ್ತೆ, ಹೌದೂ ಕೂಡ. ಆದರೆ ಅದೇ ಕಾರಣವೋ ಅದು ನಮಗೆ ಹೀಗೆ ಕಾಡಿಸ್ಲಿಕ್ಕೆ ಏನು ಕಾರಣ? ತದೇವ ಗ್ರಹ ನಕ್ಷತ್ರಂ ಪ್ರಾಯಶಃ ಪರಿಪಾಸತೆ. ಗ್ರಹ ಶಾಂತಿಯನ್ನೋ ನಕ್ಷತ್ರ ಶಾಂತಿಯನ್ನೋ ಮಾಡಿಸ್ತಾರೆ. ಸ್ವಾಮಿ, ಅದು ಶುಭಾಶುಭಗಳಿಗೆ ಇದು ಕಾರಣವೋ ಕರ್ಮ ಕಾರಣವೋ? ನೀವು ಇಷ್ಟೊತ್ತವರೆಗೂ ಕರ್ಮ 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 ಅಂತ ಇದ್ರಿ. ಆದರೆ ಲೋಕದಲ್ಲಿ ನೋಡಿದ್ರೆ ಕೆಲವು ನವಗ್ರಹ ಕಾರಣ ಅಂತಾರೆ, ನಕ್ಷತ್ರ ಕಾರಣ ಅಂತಾರೆ. ಯಾವುದು ಕಾರಣ? ಅಥವಾ ಎರಡೂ ಪ್ಯಾರಲಲ್ ಆಗಿ ಕಾರಣವ? ಇಷ್ಟೊತ್ತು ಕರ್ಮ ಒಂದೇ ಅಂದ್ಕೊಂಡಿದ್ವಿ, ಈಗ ನಮ್ಮ ಕರ್ಮಕ್ಕೆ ಇನ್ನೊಂದಿಷ್ಟೆಲ್ಲ ಕಾರಣ ಅಂತ ಆದರೆ ಮಹಾ ಕಷ್ಟ. ಯಾರ ಶಾಂತಿಯನ್ನು ಮಾಡೋದು ಹೇಳ್ರಿ? ಮಹೇಶ್ವರ ವಾಚ. ಒಳ್ಳೆಯ ಪ್ರಶ್ನೆ ಮಾಡಿದಿ. ಪ್ರಜಾನಾಂತು ಹಿತ ನಕ್ಷತ್ರಾಣಿ ಗ್ರಹಾಶ್ಚೈವ ಶುಭಾಶುಭ ನಿವೇದಕಾ. ಹೌದು, ಮನುಷ್ಯರ ಶುಭ ಅಶುಭಗಳನ್ನು ತೋರಿಸಲಿಕ್ಕೆ ಅದು ಈ ಗಾಡಿಗಳಲ್ಲಿ ಎಲ್ಲ ಮೀಟರ್ಸ್ ಇರುತ್ತೆ. ಪೆಟ್ರೋಲ್ ಇದೆಯೋ ಇಲ್ವೋ, ರೇಡಿಯೇಟ್ರ್ ಹೀಟ್ ಎಷ್ಟಾಗಿದೆ, ಬ್ಯಾಟ್ರಿ ಡೌನ್ ಆಗಿದೆಯೋ ಅಥವಾ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆಯೋ, ಇದನ್ನೆಲ್ಲ ತೋರ್ಸೋಕ್ಕೆ ಅಲ್ಲಿ ಡ್ಯಾಶ್ ಬೋರ್ಡಲ್ಲಿ ಎಲ್ಲ ಇರುತ್ತೆ. ಅದು ಇರೋದು ಯಾಕೆ? ನೀನು ಅಲರ್ಟ್ ಆಗಿರು. ಪೆಟ್ರೋಲ್ ಕಮ್ಮಿ ಆದಮೇಲೆ ಪೆಟ್ರೋಲ್ ಹಾಕಿಸ್ಕೋ ಅಂತಾನೆ ವಿನಃ ಏನು ಕಾಡಿಸತ್ತೋಪ್ಪ, ತುಂಬ ಭಯ ಪಡಿಸತ್ತೆ ರೀ ಇದು ಓಡ್ತಾ ಓಡ್ತಾ ಈ ಕಡೆ ಬಂದುಬಿಡತ್ತೆ, ಪೆಟ್ರೋಲೇ ಇಲ್ಲ, ನಾಳೆ ಈ ಮುಳ್ಳನ್ನು ತೆಗೆದು ಬಿಡ್ತೀನಿ ನೋಡ್ರಿ, ಆವಾಗ ಹೋಗ್ತಾನೇ ಇರ್ಬೋದು ಅಂದರೆ ಗೋವಿಂದ. ಈಗ ಗೊತ್ತಾಗಾದರೂ ಗೊತ್ತಾಗತ್ತೆ, ಆ ಮುಳ್ಳನ್ನು ಕಿತ್ತುಬಿಟ್ಟು ಅಂದರೆ ಎಲ್ಲೋ ಹೋಗಿ ನಿಂತೋಗುತ್ತೆ ಅರಣ್ಯದಲ್ಲಿ. ಅದು ನಿನಗೆ ಐಡೆಂಟಿಫೈ ಮಾಡಿಕೊಡತ್ತೆ, ಅದು ಇಂಡಿಕೇಟ್ ಮಾಡುತ್ತೆ ನಿನ್ನ ಗಾಡಿಯಲ್ಲಿ ಏನೋ ಸಮಸ್ಯೆ ಬರೋದಿದೆ. ಇನ್ನೂ ಒಂದು ಯಾವುದೋ ಕಾರಲ್ಲಿ ಕೂತಿದ್ವಿ, ಅದು ಆಡಿನೋ ಯಾವುದೋ ಕಾರದು. ಆ ಕಾರು ಅದನ್ನು ಅಂದೆ ಮಹಾಪತಿವ್ರತ ಅಂತ. ಅದು ಅಪ್ಪಿ ತಪ್ಪಿ ಯಾವ ಬೇರೆ ಮೆಕ್ಯಾನಿಕ್ ಹತ್ರ ಕೆಲಸನೇ ಮಾಡಿಸ್ಕೊಂಬಲ್ಲಂಥದ್ದು. ಅದು ಶೋರೂಮ್ಗೆ ಹೋಗಿ ಮಾಡಿಸ್ಕೋಬೇಕಂಥದ್ದು. ಏನೇ ರಿಪೇರಿ ಪಂಚರಿಂದ ಹಿಡಿದು ಅದು ಶೋರೂಮ್ಗೆ ಹೋಗ್ಬೇಕಂಥದ್ದು. ಬೇರೆ ಮೆಕ್ಯಾನಿಕ್ ಹತ್ರ ಅದು ಜಪ್ಪಯ್ಯ ಅಂದರೂ ಜಗ್ಗಲ್ಲಂತೆ. ಮಹಾಪತಿವ್ರತ ಗಾಡಿ ಅಂತ ಅದು ನಂದನ. ಅದ್ಯಾವುದೋ ಅದು 60-70 ಲಕ್ಷ ಹೇಳಿದ್ರು. ಅದು ಟಯರಲ್ಲಿ ಪ್ರೆಷರ್ ಎಷ್ಟಿದೆ ಏನು ಎತ್ತ ಎಲ್ಲ ಮಾನಿಟರಲ್ಲಿ ಬರ್ತಾ ಇರುತ್ತೆ. ಟಯರ್ ಪ್ರೆಷರ್ ಹೇಗಿದೆ, ಇನ್ನೆಷ್ಟೊತ್ತು ಓಡಬಹುದು, ನಿನ್ನಲ್ಲಿರುವ ಈ ಪೆಟ್ರೋಲು ಇಷ್ಟು ಕಿಲೋಮೀಟ್ರ್ ಫಾಸ್ಟಲ್ಲಿ ಹೋದರೆ ಎಲ್ಲಿಗೆ ನಿಲ್ಲತ್ತೆ, ನೀನು ಯಾವ ಝೋನಲ್ಲಿದೆ, ಪ್ರತಿಯೊಂದು ಆ ರೋಡ್ ನೋಡೋದಕ್ಕಿಂತ ಅದನ್ನೇ ನೋಡ್ತಾ ಇರ್ತಾರೆ ಡ್ರೈವರು. ಸೊ ನಾನಾ ತರಹ ಆಕ್ಸಿಡೆಂಟ್ ಆದರೆ ಬಲೂನ್ ಏನೋ ಬರುತ್ತೆ, 108 ಹೇಳಿದ್ರು. ಆ ಮೀಟರ್ಸ್ ಎಲ್ಲ ಯಾಕಿರೋದು? ಅದು ನಿನ್ನನ್ನು ಕಾಡಿಸ್ಲಿಕ್ಕಲ್ಲ, ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ. ಹಾಗೆ ನಮ್ಮ ಜೀವನದಲ್ಲಿ ದೇವರು ಈ ನವಗ್ರಹಗಳನ್ನು ನಕ್ಷತ್ರವನ್ನು ಒಂದು ಮೀಟರ್ಸ್ ಆಗಿ ಇಟ್ಟಾನೆ. ಅದು ಕಾಡಿಸೋದಲ್ಲ. ನಾನು ಮಾಡಿದ ಪಾಪಕರ್ಮ ನಿಮಿತ್ತದಿಂದ ಗ್ರಹಗಳು ನಿನಗೆ ಸೂಚನೆಯನ್ನು ಮಾಡುತ್ತೆ, ನಿನಗೆ ಮುಂದೆ ಈ ಅನರ್ಥ ಆಗೋದಿದೆ, ಬಿ ಕೇರ್ಫುಲ್. ಮುಂದೆ ನಿನಗೆ ಆ ಗಾಡಿಯಲ್ಲಿ ಪೆಟ್ರೋಲ್ ಮುಗಿದೋಗೋದಿದೆ, ತುಂಬಿಸ್ಕೋ. ನಿನ್ನ ಗಾಡಿಯಲ್ಲಿ ಬ್ಯಾಟ್ರಿ ಡೌನ್ ಆಗಿದೆ, ಅದನ್ನು ಮೊದಲು ಬ್ಯಾಟ್ರಿಯನ್ನು ವ್ಯವಸ್ಥೆ ಮಾಡ್ಕೋ. ಅಲ್ಲಿ ಹಾಕಿರ್ತಾರೆ 120-100 ಕಿಲೋಮೀಟ್ರ್ ಮೇಲೆ. 70ಕ್ಕೆ ಹೋದರೆ ಗ್ರೀನ್ ಕಲರು ಸುಖವಾಗಿ ಹೋಗ್ತೀರಿ, 80-100 ಹೋದರೆ ರೆಡ್ಡು, ಅದರ ಮೇಲೆ ಏನು ಹಾಕೋದೇ ಇಲ್ಲ, ಹೊಟ್ಟೆಗೆ ಹೋಗ್ತೀರಿ ಅಂತ. ಅವ್ರು ಯಾರು ರೀ ಹಾಕ್ಕೊಡೋಕ್ಕೆ? ನಮ್ಮಿಷ್ಟ ಅದು. ಅವ್ರು ಯಾರು? ನೀವು ಇಷ್ಟಕ್ಕೆ ಹೋದರೆ ಮಾತ್ರ ಸೇಫು, ಇಷ್ಟಕ್ಕೆ ಹೋದರೆ ಜೋರು, ನಮ್ಮಿಷ್ಟ ಅದು. ನಾನು ಅದಕ್ಕೆ ಎಲ್ಲದಕ್ಕೂ ಸೇರಿಸಿ ಅಂಗಾರಕ್ಷತೆ ಹಚ್ಚಿಬಿಟ್ಟೇನು, ಯಾವುದೇನೂ ಕಾಣಿಸ್ತಾನೇ ಇಲ್ಲ ಅಂತಂದರೆ ನಿನ್ನ ಹಣೆ ಬಾರ, ಸತ್ಕೋ ಅಂತಾರೆ. ನಿನಗೆ ಹಾನಿ ಆಗಬಾರ್ದು ಅಂತ ಕೆಲವು ಸೂಚನೆಗಳನ್ನು ಅದು ಕೊಟ್ಟಂತೆ ನಮ್ಮ ಜೀವನದಲ್ಲಿ ದೇವರು ಈ ಗ್ರಹಗಳನ್ನು ನಕ್ಷತ್ರವನ್ನು ಸೂಚನೆ ಮಾಡಿದ್ದಾನೆ. ಅದೇ ಸರ್ವಸ್ವ ಅಲ್ಲ. ಆದರೆ ಅಲ್ಲೇನಾದರೂ ತೊಂದರೆ ಇದ್ದರೆ ದೇವರನ್ನು ಆರಾಧನೆ ಮಾಡು. ಅದನ್ನೇ ಅಂತ ರುದ್ರದೇವರು ಪ್ರಜಾನಾಂತು ಹಿತಾರ್ಥಾಯ ಶುಭಾಶುಭ ವಿಧಿಂ ಪ್ರತಿ ಅನಾಗತಮತಿಕ್ರಾಂತಂ ಜ್ಯೋತಿಶ್ಚಕ್ರೇಣ ಬೋಧ್ಯತೆ. ಆದದ್ದು ಮುಂದೆ ಆಗೋದು ಇದೆರಡವೂ ಜ್ಯೋತಿಶ್ಚಕ್ರದಿಂದ ನಮಗೆ ತಿಳಿದು ಬರುತ್ತೆ. ಕಿಂತು ತತ್ರ ಶುಭಂ ಕರ್ಮ ಸುಗ್ರಹೈಸ್ತು ನಿವೇದ್ಯತೆ. ನೋಡು, ಶುಭಗ್ರಹಗಳಾದ ಗುರು, ಶುಕ್ರ, ಬುಧ, ಚಂದ್ರ ಇವರಿಂದ ಶುಭವಾದ ಕರ್ಮಗಳು ಸೂಚಿತವಾಗುತ್ತೆ. ರವಿ, ಮಂಗಳ, ಶನಿ, ರಾಹು, ಕೇತು ಇದು ಪಾಪಕರ್ಮಗಳನ್ನು ಹೇಳಿಕೊಡತ್ತಂತೆ.
ತಸ್ಮಾತ್ತು ಗ್ರಹವೈಷಮ್ಯೆ ವಿಷಮಂ ಕುರುತೆ ಜನಃ ಗ್ರಹಸಾಮ್ಯೆ ಶುಭಂ ಕುರ್ಯಾತ್ ಜ್ಞಾತ್ವಾ ಆತ್ಮಾನಂ ತಥಾಕೃತಂ. ಸರಿಯಾದವರ ಬಳಿಯಲ್ಲಿ ತೋರಿಸಿ ಏನಾದರೂ ತೊಂದರೆ ಆದಾಗ ಒಂದು ಶಾಂತಿಯನ್ನು ಮಾಡು, ಅದರ ಜೊತೆಯಲ್ಲಿ ದೇವರ ಆರಾಧನೆ ಹೆಚ್ಚು ಮಾಡು. ಸಕಲ ಗ್ರಹಬಲ ನೀನೆ ಸರಸಿದಾಕ್ಷ ಅಂತ ದೇವರ ಆರಾಧನೆಯನ್ನು ಮಾಡು. ಕೇವಲಂ ಗ್ರಹ ನಕ್ಷತ್ರಂ ನ ಕರೋತಿ ಶುಭಾಶುಭಂ. ಗ್ರಹ ನಕ್ಷತ್ರಗಳು ಎಂದೂ ಅದು ಸ್ವತಂತ್ರವಾಗಿ ನಿನಗೆ ಏನು ಮಾಡೋದಿಲ್ಲ. ಸರ್ವಮಾತ್ಮಕೃತಂ ಕರ್ಮ, ಎಲ್ಲವೂ ನೀನು ಮಾಡಿಕೊಂಡದ್ದನ್ನೇ ಅದು ನಿನಗೆ ತೋರಿಸತ್ತೆ. ನೀನು ಕರ್ಮ ಮಾಡಿದ್ದರಿಂದ ಅದನ್ನು ದೇವರು ಬಿಟ್ಟಿರ್ತಾನೆ, ನೀನು ಕಾಡಿಸ್ರಿ ಅಂತ. ಹಾಗಾಗಿ ಪೃಥಗ್ಗ್ರಾಹ ಪೃಥಕ್ ಕರ್ತ ಕರ್ತಾ ಸ್ವಂ ಭುಂಜತೆ ಬಲಂ ಇತಿತೇ ಕಥಿತಂ ಸರ್ವಂ ವಿಶಂಕಾಜಹಿ. ಗ್ರಹಗಳೇ ಡೈರೆಕ್ಟಾಗಿ ಮಾಡೋದಲ್ಲ, ನಾನು ಮಾಡಿದ ಪಾಪವನ್ನೇ ಗ್ರಹಗಳು ಕಾಡಿಸೋದು. ಸರಿ ಸ್ವಾಮಿ, ಹಾಗಾದರೆ ನಾವು ಮಾಡಿದ ಪಾಪ ಪುಣ್ಯಗಳಲ್ಲಿ ಭೋಗವನ್ನು ಯಾವುದು ಮೊದಲು ಮಾಡ್ತೀವಿ? ಈಗ ಪಾಪ ಪುಣ್ಯ ರೇಷ್ಯೋ, ಪಾಪದ್ದು 75%, ಪುಣ್ಯದ್ದು 25% ಇದೆ. ಮನುಷ್ಯ ಭೋಗ ಮಾಡಬೇಕಾದರೆ ಪಾಪವನ್ನು ಮೊದಲು ಭೋಗ ಮಾಡ್ತಾನೋ ಪುಣ್ಯವನ್ನು ಮೊದಲು ಭೋಗ ಮಾಡ್ತಾನೋ? ಸಾಮಾನ್ಯವಾಗಿ ನಮ್ಮದೊಂದು ಏನು ಸ್ವಭಾವ ಅಂದರೆ, ಕಷ್ಟ ಏನು ಬರುತ್ತೋ ಅದನ್ನು ಮೊದಲು ಬಂದುಬಿಡಲಿ, ಆಮೇಲೆ ಸುಖವಾಗಿರೋಣ ಅಂತ ಕೆಲವರದು. ಇವೋ ಕಷ್ಟ ತಾನೇ ಮುಂದೆ ಬರುತ್ತೆ, ಈಗ ಮೊದಲು ಏನಿದೆಯೋ ಅದನ್ನು ಹಾಕ್ಬಿಡು, ನಂದೋ ರಾಜ ಭವಿಷ್ಯತಿ. ಎರಡೂ ತರಹದ ಸ್ವಭಾವ ಇದೆ. ಈಗ ಯಾತ್ರೆಗೆ ಹೋದಾಗ ಒಂದಿಷ್ಟು ಅವಲಕ್ಕಿ ಉಂಡೆ ಇದನ್ನು ತೆಗೆದುಕೊಂಡು ಹೋಗಿರ್ತಾರೆ. ಅಲ್ಲಿ ಹರಿದ್ವಾರದಲ್ಲಿ ಬದರಿಯಲ್ಲಿ ಏನೂ ಸಿಗಲ್ಲಂತೆ, ದಯಮಾಡಿ ಅಲ್ಲಿವರೆಗೂ ಡಬ್ಬಿ ಓಪನ್ ಮಾಡಬೇಡ್ರಿ. ಈ ಬೃಹಸ್ಪತಿ ಬೆಂಗಳೂರು ಬಿಟ್ಟು ಕೂಡಲೇ ಡಬ್ಬಿ ಓಪನ್ ಮಾಡಿ ತಿನ್ಲಿಕ್ಕೆ ಶುರು ಮಾಡ್ದ. ಅಲ್ಲೋ ಈಗ ಏನು ಮಾಡ್ತೀವಿ? ಅಲ್ರಿ, ಹರಿದ್ವಾರ ಬದರಿಯಲ್ಲಿ ತಿನ್ನಲಿಕ್ಕೆ ಅಂತ ಮಾಡಿದ್ದೀರಿ, ಅಲ್ಲಿ ತಿನ್ಲಿಕ್ಕೆ ನಾವು ಉಳಿಬೇಕಲ್ಲ, ಅಲ್ಲಿವರೆಗೂ ನಾನೇ ಇಲ್ಲದೇ ಇದ್ರೆ ನೀವು ಯಾರು ಕೊಡ್ತೀರಿ? ಆದ್ದರಿಂದ ಪಾಪ ಇಲ್ಲಿ ತಿಂದು, ಇಲ್ಲೆಲ್ಲ ಸಿಗತ್ತೆ, ಇಲ್ಲೆಲ್ಲ ವ್ಯವಸ್ಥಿತವಾಗಿತ್ತು, ಅದೂ ತಿಂದು ಹರಿದ್ವಾರ ಬದರಿಯಲ್ಲಿ ಡಬ್ಬ ಬಾರಿಸ್ಕೊಂಡು ಕೂತ್ಕೋಬೇಕು. ಹೀಗಾಗಿ ನೀನು ಒಯ್ದ ಪದಾರ್ಥಗಳನ್ನು ಆಪತ್ಕಾಲದಲ್ಲಿ ಭೋಗ ಮಾಡಲಿಕ್ಕೆ ಅಂತ ಆಪತ್ತು ಬಂದಾಗ ಅದನ್ನು ಬಳಸಬೇಕು. ಪುಣ್ಯವನ್ನು ನಮ್ಮ ಕೈಯಲ್ಲಿಲ್ಲ, ದೇವರು ವ್ಯವಸ್ಥೆಯನ್ನು ಮಾಡ್ತಾನೆ. ಆದರೆ ದೇವರು ಮಾಡಿದ ದೊಡ್ಡ ಉಪಕಾರ ಏನು ಗೊತ್ತಾ? ನಾವು ಮಾಡಿದ ಎಲ್ಲ ದುಃಖಗಳನ್ನು ಒಟ್ಟಿಗೆ ಕೊಟ್ಬಿಟ್ಟ ಅಂದರೆ ಬಚಾವೇ ಆಗಲಿಕ್ಕಾಗೋದಿಲ್ಲ. ಒಂದು ದುಃಖವನ್ನು ಕೊಡ್ತಾನೆ, ಬೆಂದೋಗಿ ಸ್ವಾಮಿ ನನಗಿನ್ನೇನೂ ಇಲ್ಲ ನೀನೇ ಗತಿ ಅಂದರೆ ಸುಖದ ಫೈಲನ್ನು ಓಪನ್ ಮಾಡ್ತಾನಂತೆ. ಒಂದಿಷ್ಟು ಅವನಿಗೆಲ್ಲೋ ತಂಪನ್ನು ದೇವರು ಒದಗಿಸ್ತಾನೆ, ಸ್ವಲ್ಪ ಅವನಿಗೆ ಬದುಕುವ ಶಕ್ತಿ ಬರುತ್ತೆ. ಸ್ವಯಂ ದೇವರೇ ಇದನ್ನು ಹೇಳ್ತಾನೆ. ಗೋಪಿಕಾಸ್ತ್ರೀಯರು, ಕೃಷ್ಣ ನಾವು ನಿನ್ನನ್ನು ಆರಾಧನೆ ಮಾಡಿದರೆ ನೀನು ಅನುಗ್ರಹ ಮಾಡ್ತೀಯೋ, ಆರಾಧನೆ ಮಾಡಲಿ ಬಿಡಲಿ ಒಂದು ವರ್ಗಕ್ಕೆ ಅನುಗ್ರಹ ಮಾಡಬೇಕು ಅಂತ ಇಟ್ಕೊಂಡೇನೆ ಅವರಿಗೆ ಮಾಡ್ತೀಯೋ, ಅಥವಾ ನಿನ್ನನ್ನು ಆರಾಧನೆ ಮಾಡಿದ್ರೂ ಕಣ್ಣೆತ್ತಿಯೂ ನೋಡೋದಿಲ್ವೋ ನೀನು? ದೇವರಂದ ನನ್ನ ಆರಾಧನೆಯನ್ನು ಮಾಡಿದ್ರೇನೆ ಅನುಗ್ರಹ ಮಾಡೋದು, ಮತ್ತ್ಯಾಕೆ ನಮಗೆ ಮಾಡಿಲ್ಲ? ಅವರಂದರು, ನಾನು ನಿಮಗೆ ಅನುಗ್ರಹವನ್ನು ಮಾಡಬೇಕಾದರೆ ನೀವು ಪುಣ್ಯವನ್ನು ಮಾಡಬೇಕು. ನೀವು ಪುಣ್ಯ ಕೆಲಸ ಮಾಡಿದ ಕೂಡಲೇ ಅನುಗ್ರಹ ಮಾಡೋದಿಲ್ಲ. ಯಾಕೆ ಅಂದರೆ ನಿಮಗೆ ಯಾವಾಗ ಮಾಡಬೇಕು ಅಂತ ನಿಮ್ಗಿನ್ನ ಚೆನ್ನಾಗಿ ನನಗೆ ಗೊತ್ತು. ಈಗ ಯಾವುದೋ ಒಂದು ಪುಣ್ಯ ಕೆಲಸ ಮಾಡಿದ ಕೂಡಲೇ ನನಗೊಂದು ಅಪೇಕ್ಷೆ ಇರುತ್ತೆ. ಗರ್ಭಗುಡಿಯಿಂದ ದೇವರೇ ಬಂದು ನಿಂದು 108 ನಮಸ್ಕಾರ ಎಲ್ಲ ಚೆನ್ನಾಗಾಯಿತು ಕಂದ, ಏನು ಬೇಕು? ಏನೋ ಒಂದು ಕೇಳ್ತೀವಿ. ಅವತ್ತು ನನಗೆ ದುಸ್ಥಿತಿ ಇಲ್ಲ, ನಿಜವಾಗಲೂ ನನ್ನಲ್ಲಿ ಒಂದು 10 ಲಕ್ಷ ರೂಪಾಯಿ ಇದೆ. ದೇವರನ್ನು ಕೇಳ್ತೇನೆ, ಸ್ವಾಮಿ ಅದು ಮನೆಗೆ ಹೋಗೋದ್ರಲ್ಲಿ 20 ಲಕ್ಷ ಆಗೋ ಥರ, ಹಾಗೆ ಆಗಲಿ ಕಣ್ಣ ಅಂದ, ಹೋದ 20 ಲಕ್ಷ ಆಯಿತು. ಹಾಗೆ ದೇವರು ನಮ್ಮನ್ನು ಕೇಳಿ ಮಾಡೋದಾದರೆ ದೇವರಂತಾನೆ, ನಿನಗೆ ಈಗ 10 ಲಕ್ಷವನ್ನೇ ನೀನು ಭೋಗ ಮಾಡ್ತಾ ಇಲ್ಲ, 20 ಲಕ್ಷ ಕಟ್ಕೊಂಡು ಏನು ಮಾಡ್ತಿ? ಒಂದು ದಿವಸ ನಿನ್ನಲ್ಲಿ ಬಿಡಿಗಾಸು ಇಲ್ಲದ ಒಂದು ಸ್ಥಿತಿ ಬರುತ್ತೆ, ಅವತ್ತು ಈ 10 ಲಕ್ಷವನ್ನು ನಾನು ಮೆಚೂರ್ ಮಾಡ್ತೀನಿ, ಆದ್ದರಿಂದ ನೀನು ಕಾಯಿ ಅಂತ ದೇವರಂತಾನೆ. ಪ್ರಿಸ್ಕ್ರೈಬ್ ಮಾಡಬೇಕಾದವನು ಡಾಕ್ಟರ್. ಮಗುವಿಗೆ ಮೆಡಿಸನನ್ನು ಕೊಡ್ತಾರೆ, 50 ml ದಿನ 5 ml ಅಂತೆ ಮಗುಗೆ ಹಾಕ್ರಿ. ಡಾಕ್ಟ್ರ್ ಹೇಳಿದ್ದು ಕೇಳಬೇಕು, ತಲೆ ಹರಟೆ ಮಾಡ್ಲಿಕ್ಕೆ ಹೋಗಬಾರ್ದು. ಅಲ್ಲ ಡಾಕ್ಟ್ರೇ, ಒಟ್ಟಿಗೆ ಹಾಕ್ಬಿಟ್ರೆ ಒಟ್ಟಿಗೆ ಹಾಕಬೇಡ್ರಿ. ಮನೆಗೆ ಬಂದು ಡೌಟ್ ಬಂತು, ಡಾಕ್ಟ್ರಿಗೆ ನಮ್ಮ ಮಗು ಒಟ್ಟಿಗೆ ಅಷ್ಟನ್ನು ಕುಡಿಯೋಕ್ಕೆ ತಾಕತ್ತಿಲ್ಲ ಅಂದಿದ್ದಾರೆ, ಮಾಡ್ತೀನಿ ನಮ್ಮ ಮಗು ಸಾಮರ್ಥ್ಯ ಏನು ತೋರಿಸ್ತೇನೆ ಅಂತ ಹೇಳಿ 50 ml ಹಾಕಿಬಿಟ್ರೆ
ರೋಗ ಹೋಗೋದ್ರ ಬದಲು ರೋಗಿನೇ ಹೊರಟೋಗ್ತಾನೆ. ಡೋಸೇಜನ್ನು ರೋಗಕ್ಕೆ ತಕ್ಕಂತೆ ದೇಹಕ್ಕೆ ತಕ್ಕಂತೆ ಪ್ರಿಸ್ಕ್ರೈಬ್ ಮಾಡಬೇಕಾದವನು ಆ ವೈದ್ಯ. ಹಾಗೆ ಭವರೋಗದ ವೈದ್ಯ ಭಗವಂತ ನಾವು ಮಾಡಿದ ಪುಣ್ಯ ಪಾಪಗಳನ್ನು ಯಾವ ರೀತಿ ಕೊಡಬೇಕು ಅಂತ ಅವನು ಪ್ರಿಸ್ಕ್ರೈಬ್ ಮಾಡೋನವನು ಅವನಿಗೆ ಬಿಟ್ಟಿದ್ದ. ಅದನ್ನೇ ಕರ್ಮಣ್ಯೇವಾಧಿಕಾರಸ್ಥೆ ಅಂದದ್ದು. ಫಲ ಕೇಳಬೇಡ ಅಂತಲ್ಲ, ಫಲದಲ್ಲಿ ಆಗ್ರಹ ಇಟ್ಕೋಬೇಡ, ಕೊಟ್ಟೇ ಕೊಡ್ತಾನೆ. ನಿನಗೆ ತೊಂದರೆ ಇದ್ದಾಗ ದೇವರು ಅದನ್ನು ಮೆಚೂರ್ ಮಾಡ್ತಾನೆ ಯಾವುದೋ ಒಂದು ರೀತಿಯಿಂದ. ಅದಕ್ಕೆ ಉಮಾದೇವಿ ಕೇಳಿದ್ದಕ್ಕೆ ನಾವು ಮಾಡಿದ ಪುಣ್ಯವನ್ನು ಮೊದಲು ಭೋಗ ಮಾಡ್ತೀವೋ ಪಾಪವನ್ನು? ಒಳ್ಳೆಯ ಪ್ರಶ್ನೆ ಅಂಥೇಳಿ ಅಶುಭಂ ಪೂರ್ವಮಿತ್ಯಾಹು. ಕೆಲವರು ಕೆಟ್ಟ ಕರ್ಮವನ್ನೇ ಮೊದಲು ಭೋಗ ಮಾಡ್ತೀವಿ ಅಂತ, ಕೆಲವರಂತಾರೆ ಶುಭವನ್ನು. ಅದೆರಡೂ ಒಪ್ಲಿಕ್ಕೆ ಬರೋದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವಳು ಹೇಳೋದು, ರುದ್ರದೇವರು ಹೇಳ್ತಾರೆ ನೋಡು, ಭುಂಜಾನಾಶ್ಚಾಪಿ ದೃಶ್ಯಂತೆ ಕ್ರಮಶೋ ಭೂಮಿಮಾನವಾಹ ವೃದ್ಧಿಂ ಹಾನಿಂ. ನೋಡು, ಕೆಲವರು ವೃದ್ಧಿಯನ್ನು ಹೊಂದುತ್ತಾರೆ, ಅವರೇ ಕೆಲವು ದಿವಸ ಆದಮೇಲೆ ಕೆಳಗಿಳಿದಿರ್ತಾರೆ. ಇನ್ನು ತೀರ ಕೆಳಮಟ್ಟಕ್ಕೆ ಇರ್ತಾರೆ, ಮೇಲೂ ಬಂದಿರ್ತಾರೆ. ಅಂದರೆ ಪಾಪ ಪುಣ್ಯಗಳು ಎರಡೂ ಸೈಮಲ್ಟೇನಿಯಸ್ ಆಗಿ ಆ್ಯಕ್ಟ್ ಆಗ್ತಾ ಇದೆ. ಬರೀ ಪಾಪದ್ದೇ ಇಲ್ಲ, ಬರೀ ಪುಣ್ಯದ್ದೇ ಇಲ್ಲ. ಕೆಲವು ದಿನ ಪಾಪದ್ದು, ಕೆಲವು ದಿನ ಪುಣ್ಯದ್ದು, ಹೀಗೆ ದೇವರು ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾನೆ. ಇನ್ನೂ ಒಂದು ಜನ್ಮದಲ್ಲಿ ಬರೀ ಪಾಪವನ್ನೇ ಅನುಭವಿಸೋದು, ಒಂದು ಜನ್ಮದಲ್ಲಿ ಬರೀ ಪುಣ್ಯವನ್ನೇ ಅನುಭವಿಸೋದು, ಅಥವಾ ಒಂದು ಪ್ರದೇಶದಲ್ಲಿ ಬರೀ ಪುಣ್ಯವನ್ನೇ, ಅದು ಇದೆ. ಸ್ವರ್ಗದಲ್ಲಿ ಬರೀ ಪುಣ್ಯವನ್ನು ಮಾತ್ರ ಅನುಭವಿಸೋದು, ಅಲ್ಲಿ ಪಾಪಕ್ಕೆ ಅವಕಾಶ ಇಲ್ಲ. ನರಕದಲ್ಲಿ ಮಾಡಿದ ಕಷ್ಟವನ್ನೆಲ್ಲ ಅನುಭವಿಸೋದು. ಆದರೆ ಇದು ಸಾಮಾನ್ಯ ನಿಯಮ. ಇದಕ್ಕೊಂದು ಅಪವಾದ ನಿಯಮವೂ ಇದೆ ಕೆಲವೊಂದು ಕೇಸಲ್ಲಿ. ಕೆಲವು ರಾಮಾಯಣದ ಕಥೆಗಳನ್ನು ನಾವು ನೋಡಿದಾಗ, ಒಬ್ಬ ರಾಜ, ಶ್ವೇತ ಅನ್ನುವ ರಾಜ, ಅವನು ಅಗಸ್ತ್ಯರ ಕೈಯಲ್ಲಿ ಒಂದು ಮಾಲೆಯನ್ನು ಕೊಟ್ಟು ಅದು ಶ್ರೀರಾಮಚಂದ್ರನಿಗೆ ಹಾಕು ಅಂಥೇಳಿ ಶ್ರೀರಾಮಚಂದ್ರ ಹಾಕಿಕೊಡ್ತಾರೆ. ಹಾಕಿಕೊಂಡ ಮೇಲೆ ನಂತರದಲ್ಲಿ ಆ ಮಾಲೆಯನ್ನು ಇವನಿಗೆ ಕೊಟ್ಟು ಉದ್ಧಾರ ಆಗ್ತಾನೆ. ಏನಂದರೆ ತುಂಬ ಪುಣ್ಯವನ್ನು ಮಾಡಿದ್ದ ಅವನು. ಅವನಿಗೆಲ್ಲರೂ ಹೇಳೋದು, ಬೆಳ್ಳಿ ಬಂಗಾರ ಎಲ್ಲ ಕೊಡ್ತೀಯ, ಅನ್ನದಾನ ಮಾಡು. ಅನ್ನದಾನ ಏನದು? ಅದು ತಿರಸ್ಕಾರ ಭಾವನೆ. ಅನ್ನ ಏನು ಎಲ್ಲರ ಮನೆಯಲ್ಲೂ ಇರುತ್ತೆ ಅಂತ. ಇವನು ಸ್ವರ್ಗಕ್ಕೆ ಹೋದ, ಸುಖವಾಗಿ ಇದ್ದ. ಆದರೆ ಇವನ ದುರ್ದೈವ, ಇವನಿಗೆ ಅನ್ನ ಮಾತ್ರ ಸಿಗ್ತಾ ಇಲ್ಲ. ಹಸಿವು 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 ಹಸಿವು. ಯಾರನ್ನೋ ಕೇಳ್ದ, ಸ್ವರ್ಗದಲ್ಲಿಟ್ಟೀರಿ, ನನಗೆ ಯಾಕೆ ಇಷ್ಟು ಕಾಡಿಸ್ತಾ ಇದ್ದೀರಿ? ಏನಿಲ್ಲಪ್ಪ, ನೀನು ಅನ್ನದಾನ ಮಾಡದೇ ಇರುವ ನಿಮಿತ್ತದಿಂದ ನಿನಗೆ ಅನ್ನಗತಿ ಇಲ್ಲ. ಅಯ್ಯೋ ಕರ್ಮನೇ, ಅನ್ನದಾನಕ್ಕಷ್ಟು ಬೆಲೆ ಇದೆಯಾ? ಹೌದು, ಯಾರಿಗೆ ಏನು ಬೇಕೋ ಅದು ದಾನ ಮಾಡಬೇಕು. ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಕೊಟ್ಟು ನಾಡದ್ದು 2 ಕಾಸೆ ಇದೆ. ದ್ವಾದಶಿ ಏನು ಕೊಡ್ತೀರಿ? ದ್ವಾದಶಿ ಯಾರು ಪಾಲನೆ ಮಾಡದೇ ಇದ್ದರೆ, ತ್ರಯೋದಶಿನೂ ಒಂದು ವೇಳೆ ಪಾಲನೆ ಮಾಡದೆ ಬದುಕಿದ್ದರೆ ನಿಮಗೆಲ್ಲ ಬೆಳ್ಳಿ ತಮಗೆ ಕೊಡ್ತೀವಿ. ಮಹಾರಾಯ, ದ್ವಾದಶಿ ನಾನು ಪಾಲನೆ ಮಾಡದೇ ಇದ್ದರೆ ನನ್ನ ಹೆಸರಲ್ಲೇ ಬೆಳ್ಳಿ ತಮಗೆ ಕೊಡೋ ಪರಿಸ್ಥಿತಿ ಬರುತ್ತೆ, ದಯಮಾಡಿ ಬೇಡ ಅಂತೀವಿ. ಯಾರಿಗೆ ಬೇಕದು? ಅನ್ನದಾನ ತುಂಬ ಮಹತ್ವ ಪಡೆದದ್ದು. ನೀನು ಬದುಕಿದ್ದಾಗ ಅನ್ನವನ್ನು ತಿರಸ್ಕಾರ ಮಾಡಿದೆ, ಅದೇನು ಅತಿ ಸಣ್ಣದು ಅಂಥೇಳಿ. ಅದಕ್ಕೆ ನಿನಗೆಲ್ಲ ಕೊಟ್ಟಿಯಾನ ದೇವರು. ಅನ್ನ ತಿನ್ನುವ ಭಾಗ್ಯವನ್ನು ದೇವರು ಕೊಟ್ಟಿಲ್ಲ. ಅನ್ನ ಮುಟ್ಟಿದರೆ ಕಲ್ಲಾಗತ್ತೆ. ಅನ್ನ ಅಂದರೆ ಬರೀ ಅನ್ನ ಅಲ್ಲ, ತಿನ್ನುವ ಯಾವುದೇ ಪದಾರ್ಥವನ್ನು ಮುಟ್ಟಿದರೂ ಕಲ್ಲಾಗತ್ತೆ. ಏನು ಕರ್ಮ! ಕೋಟಿಗಟ್ಟಲೆ ದೇವರು ಹಣ ಕೊಟ್ಟರು, ಏನು ಮುಟ್ಟಿದರೂ ಹೀಗಾಗಿ ಬಿಟ್ಟರೆ ಗತಿ ಏನು? ನಮ್ಮ ಪರಂಪರೆಗಳಲ್ಲಿ ಬಂದಂತಹ ಅನೇಕ ಯತಿಗಳು ಈ ತರಹದ ಸಮಸ್ಯೆ ಇದ್ದವರಿಗೆಲ್ಲ ಬಗೆಹರಿಸ್ಯಾರ. ಎಷ್ಟೋ ಜನ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ದೊರೆಗೆ ಅನ್ನ ಎಲ್ಲ ಹುಳುವಿನಂತೆ ಕಾಣೋದಂತೆ. ಏನು ಕರ್ಮ! ಅನ್ನದಲ್ಲಿ ಒಂದು ಹುಳು ಬಂದರೆ ಅಸಹ್ಯ, ಅನ್ನವೇ ಹುಳದಂತೆ ಕಾಣೋದು. ಅವನು ಪ್ರಾರ್ಥನೆ ಮಾಡಿದಾಗ ತೀರ್ಥ ನೈವೇದ್ಯದ ಪದಾರ್ಥವನ್ನು ಕೊಟ್ಟು, ಆಮೇಲೆ ಅನ್ನದಂತೆ ಕಾಣುವಂತೆ ಮಾಡಿದ್ದಾಗ ಬೇಕಾದಷ್ಟು ಭೂಮಿ ಕಾಣಿ ಇದನ್ನೆಲ್ಲ ಕೊಟ್ಟು ಅನುಗ್ರಹವನ್ನು ಪಡೆದ ಅಂತ ಹೀಗೆಲ್ಲ ಕೇಳ್ತೀವಿ. ಪ್ರಕೃತದಲ್ಲಿ ಈ ಶ್ವೇತ ಮಹಾರಾಜನಿಗೆ ಹಾಗಾಗೋಯ್ತು. ಏನು ಕೇಳದಾಗೋ ಮತ್ತೇನು ಮಾಡಲಿ, ನಿನ್ನ ಮಾಂಸವನ್ನೇ ನೀನು ಕಚ್ಕೊಂಡು ತಿನ್ನು ಅಂದು. ನೀ ಅನ್ನದಾನ ಮಾಡಿದರೆ ನಿನಗೆ ಅನ್ನ ಕೊಡ್ತಾ ಇದ್ವಿ, ನೀ ಅನ್ನ ಮಾಡಿಲ್ಲ, ನಿನ್ನ ಮಾಂಸವನ್ನೇ ಕಿತ್ತಿ ತಿನ್ನು. ಏನು ಈ ಅವಸ್ಥೆ, ಯಾಕೆ ಹೀಗಾಗಿದೆ? ಆದಮೇಲೆ ಕಡೆಗೆ ಸತ್ಪಾತ್ರರಿಗೆ ಅನ್ನವನ್ನು ಕೊಡದೇ ಇದ್ದದ್ದರಿಂದ ಹೀಗಾಯ್ತಪ್ಪ. ದತ್ತಂ ನ ತೇಸ್ತಿ ಸೂಕ್ಷ್ಮೋಪಿ ತಪಯೇವ ನಿಷೇವಸೆ ತೇನ ಸ್ವರ್ಗಗತೋ ವತ್ಸ ಬಾಧ್ಯಸೆ ಕೃತ್ಪಿಪಾಸಯ. ಮತ್ತೇನು ಮಾಡಲಿ? ಅಗಸ್ತ್ಯರು ಒಂದು ಮಾಲೆಯನ್ನು, ಶ್ವೇತ ಒಂದು ಮಾಲೆ ಕೊಟ್ಟ.
ಆ ಮಾಲೆಯನ್ನು ಶ್ರೀರಾಮಚಂದ್ರನಿಗೆ ಹಾಕಿದ ಮೇಲೆ ಇವನಿಗೆ ಊಟ ಮಾಡೋ ಭಾಗ್ಯ ಬಂತಂತೆ. ದೇವರಿಗೆ ಮಾಲೆಯನ್ನು ಹಾಕಿದ್ದಕ್ಕೆ ದೇವರು ಕರುಣೆಯಿಂದ ಅವನ ರೋಗ ಬಗೆಹರಿಸ್ದ. ನಾವು ನಮ್ಮ ಕೈಯಲ್ಲಿ ಆದಾಗ ದೇವರಿಗೆ ಹೂವಿನ ಮಾಲೆಗಳನ್ನು ಕಟ್ಟಿಕೊಟ್ಟು ಅದು ದೇವರ ಮೇಲೆ ಹಾಕಿಕೊಂಡ್ರೆ ನಮಗೂ ಅನ್ನ ನೀರು ಇದಕ್ಕೆ ಯಾವುದಕ್ಕೂ ತೊಂದರೆ ಇಲ್ಲದಂತೆ ದೇವರು ಮಾಡ್ತಾನೆ. ಅದು ದೇವರು ಅವನಿಗೆ ಅನುಗ್ರಹ ಮಾಡಿದ ಶ್ವೇತದತ್ತಾಂ ತಥಾಮಾಲಾಂ ಅಗಸ್ತ್ಯಾದಾಪರಾಘವ ಅನನ್ನ ಯಜ್ಞಕೃತ್ ರಾಜ ಕುದ್ವಿನಿವರ್ತವಾನ್ ಉದ್ಧಾರ ಆದ ಅಂತ. ಹೀಗೆ ಇದೊಂದು. ಇನ್ನೊಂದು ಚರಸ್ವ ಪಾಪಂ ಪಶ್ಚಾದ್ವಾ ಪೂರ್ವಂ ವಾ ತ್ವಂ ಯಥೇಚ್ಛಸಿ. ಮಹಾಭಾರತದಲ್ಲಿ ಮತ್ತೊಂದು ಭರತ್ ಅವನ್ನೇ ಕೇಳ್ತಾರೆ ಆಪ್ಷನ್. ನೃಗ ಅಂತ ಒಬ್ಬ ರಾಜ, ನೃಗಚರಿತೆ ಅಂತ ಬರುತ್ತೆ. ಅವನು ನಿತ್ಯ ದಾನವನ್ನು ಮಾಡ್ತಾ ಇದ್ದ, ಗೋದಾನ. ಈ ಪ್ರಾಣಿಗಳಲ್ಲಿ ಕೆಲವು ಇನ್ಸ್ಟಿಂಕ್ಟ್ ಇರುತ್ತೆ, ಅದು ಕೊಟ್ಟಿದ್ದು ವಾಪಸ್ ಮನೆಗೆ ಬಂದುಬಿಡುತ್ತಂತ, ಅದಕ್ಕೆ ದಾರಿ ಗೊತ್ತಿರತ್ತೆ. ಯಾವನೋ ನಿನ್ನೆ ಹೇಳ್ತಾ ಇದ್ದ, ಒಂದು ಬೆಕ್ಕು ಅವ್ರ ಮನೆಗೆ ಬಂದು ಭಾಳ ತ್ರಾಸು ಕೊಟ್ಟು ಸಾಕಾಗ ಹೆಂಡತಿ ಅಂದ, ಅಲ್ರಿ ಆ ಬೆಕ್ಕನ್ನು ಮತ್ತೆ ಯಾಕೆ ಕರ್ಕೊಂಬರ್ತೀನಿ? ನಾ ಯಾಕೆ ಕರ್ಕೊಂಬರ್ಲಿ? ಎಲ್ಲಿ ಬಿಟ್ಟು ಬಂದರೂ ಅದೇ ಬರುತ್ತೆ. ಕಡೆ ಎಲ್ಲೋ ತೊಗೊಂಡು ಹೋಗಿ ಅದನ್ನು 3 ಕಿಲೋಮೀಟ್ರ್ ದೂರದಲ್ಲಿ ಬಿಟ್ಟ ಮತ್ತೆ ಓಡ ಬಂದುಬಿಟ್ಟಿತ್ತು. ಅವಳಂದು ಹಾಗಲ್ರಿ, ಒಂದು 5 ಕಿಲೋಮೀಟ್ರ್ ಊರಾಚೆ ಹೋಗಿ ಒಂದು 100 ಸುತ್ತು ಸುತ್ತಿ ಅದನ್ನು ಮೂಟೆಯಲ್ಲಿ ಹಾಕ್ಕೊಂಡು ಅದಕ್ಕೆ ತಲೆ ಸುತ್ತೋಗಿ ಏನು ಗೊತ್ತಾಗೋದಿಲ್ಲ, ಅಷ್ಟು ಮಾಡಿರಿ. ಇವನು ಹೋಗಿ 100 ಸುತ್ತದ ಮೇಲೆ ಅವನಿಗೆ ದಾರಿ ತಪ್ಪೋಯ್ತು. ರಾತ್ರೆಲ್ಲ ಅಲ್ಲೇ ಇದ್ದು ಒದ್ದಾಡಿ ಬೆಳಗ್ಗೆ ಅಂತೂ ಬಂದ. ಅಂದರೆ ಯಾಕೆ ಇಟ್ಟು ತಡ ಅಂದು, ಅಲ್ಲೇ ದಾರಿ ತಪ್ಪೋಯ್ತು. ಮತ್ತೆ ಹೇಗೆ ಗೊತ್ತಾಯಿತು? ಆ ಬೆಕ್ಕು ಬಂತು, ಅದರಿಂದ ಬಂದೆ ಅಂದ ಅವನು. ಹಾಗಾಗಿ ಅಯ್ಯೋ ಕರ್ಮನೇ ಹಾಳಾಗೋಗ, ಇಟ್ಟು ಸುತ್ತಿಸಿದ್ರು ಆ ಬೆಕ್ಕಿಗೆ ದಾರಿ. ಹಾಗೆ ಅದು ವಾಪಸ್ ಬಂದುಬಿಡ್ತು ಆಕಳು. ಆ ಆಕಳು ವಾಪಸ್ ಬಂದ ಮೇಲೆ ಅದು ಮಾರನೇ ದಿನ ಇನ್ನೊಬ್ಬ ಆಚಾರ ಕೊಟ್ಬಿಟ್ಟ. ಈ ಆಕಳು ಕಳ್ಕೊಂಡ ಆಚಾರ ದಾರಿಯಲ್ಲಿ ಬರಬೇಕಾದ್ರೆ ಈ ಆಚಾರ ಆಕಳನ್ನ ಎಳ್ಕೊಂಬರ್ತಾಯಿದ್ರು. ಓ ಥ್ಯಾಂಕ್ಸ್ ಅಂದರು. ಯಾತಕ್ಕೆ ಥ್ಯಾಂಕ್ಸ್ ಅಂದರು? ನಮ್ಮ ಆಕಳನ್ನ ನಿಮ್ಮ ಆಕಳಲ್ಲ ನಮ್ಮದು ಅಂದರು ಅವ್ರು. ಜಗಳ ಶುರು ಆಯ್ತು. ಇಲ್ರಿ ನಿನ್ನೆ ನಂಗೆ ಕೊಟ್ಟಿದ್ದ, ಈಗ ಮಂದೆಯಿಂದ ಫ್ರೆಶ್ ಆಗಿ ನಂಗೆ ಕೊಡ್ತೀಯನ್. ಇಲ್ಲ ನಂಗೆ ಕೊಟ್ಟಿದ್ದು. ಆಕಳು ಮಾತಾಡವಲ್ತು. ಸೀದಾ ರಾಜನ ಹತ್ರ ಬಂದರು. ಏ ರಾಜ, ಎಂತ ಒಂದೇ ಆಕಳನ್ನ ದಿನ ಹೀಗೆ ಮಾಡ್ತಾ ಇದೆಯಾ? ಕೊಡೋದು, ಅದು ಓಡ್ ಬರೋದು, ಮತ್ತು ನೀ ಕೊಡೋದು. ದಯಮಾಡಿ ಹಾಗೆಲ್ಲ ಮಾಡಿಲ್ಲ ಸ್ವಾಮಿ, ಏನೋ ವ್ಯತ್ಯಾಸ ಆಗಿದೆ, ನೀವು ನೋಡ್ಕೋಬೇಕಾಗಿತ್ತು. ಆಗಲಿ, ನಂದೇ ತಪ್ಪು, ದತ್ತಾಪಹಾರ ದೋಷ ಬಂದಿದೆ, ಕೊಟ್ಟದ್ದನ್ನು ಅಪಹಾರ ಮಾಡಿದಂತೆ. ಆ ಆಕಳಿಗೆ ಸಮನಾಗಿ ನಿಮಗೆ ಎಷ್ಟು ಆಕಳು ಬೇಕೋ ಕೊಡ್ತೀನಿ. ಇಬ್ಬರೂ ಆಚಾರ ಒಪ್ಪಲಿಲ್ಲ. ನನಗಿದೇ ಬೇಕು, ಇದೇ ಬೇಕು, ಇದೇ ಬೇಕು. ಕಡೆಗೆ ಕೃಕಲಾಸ ಆಗಿ ಹುಟ್ಟು ಅಂದರು. ಕೃಕಲಾಸ ಅಂದರೆ ಓತಿಕೇತ. ಕೃಷ್ಣ ಅವನನ್ನು ಉದ್ಧಾರ ಮಾಡಿದ. ಆಗ ಈ ಮಹಾಭಾರತದಲ್ಲಿ ಹೇಳೋದೇ, ದತ್ತಾಪಹಾರ ದೋಷದಿಂದ ನಿನಗೆ ಪಾಪ ಬಂದಿದೆ, ನೀನು ಪಾಪವನ್ನು ಮೊದಲು ಉಡ್ತೀಯೋ ಪುಣ್ಯವನ್ನು ಉಣ್ತೀಯೋ? ನಿನ್ನ ಪುಣ್ಯ ಎಷ್ಟಿದೆ? ಬೆಟ್ಟದಷ್ಟಿದೆ. ದಿನ ಗೋದಾನ ಮಾಡಿದೆ. ಪಾಪ ಒಂದು ಸ್ವಲ್ಪ ಇದೆ. ಚರಸ್ವ ಪಾಪಂ ಪಶ್ಚಾದ್ವಾ ಪೂರ್ವಂ ವಾ ತ್ವಮ್ಮೆ ಚೇಚ್ಛಸಿ ಪೂರ್ವಂ ಕೃಚ್ಛ್ರಂ ಕರಚರಿಷ್ಯೇಹಂ ಪಶ್ಚಾತ್ ಶುಭಮಿತಿ ಪ್ರಭೋ. ಆಗ ಅವನಂದ, ಸ್ವಾಮಿ ದಯಮಾಡಿ ಮೊದಲು ಕಷ್ಟವನ್ನು ಅನುಭವಿಸ್ಬಿಡ್ತೇನೆ. ಯಾಕೆಂದರೆ ಸುಖ ಇದ್ದ ಮೇಲೆ ಕಷ್ಟ ಬಂದರೆ ತುಂಬ ಕಷ್ಟ. ಮೊದಲು ಕಷ್ಟ ಇದ್ದು ಆಮೇಲೆ ಸುಖ ಬಂದರೆ ಅದು ಪರವಾಗಿಲ್ಲ, ಹಾಗೆ ಇರಬೇಕು ಕೂಡ. ಇವನು ಅನುಭವಿಸ್ದ. ಸೊ ಈ ರೀತಿಯಾಗಿ ಸ್ವಲ್ಪ ವ್ಯತ್ಯಾಸಗಳು ಇದೆ. ಆದರೆ ಸಹಜವಾಗಿ ಪಾಪ ಪುಣ್ಯಗಳು ಎರಡನ್ನೂ ದೇವರು ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ. ಸ್ವರ್ಗದಲ್ಲೂ ಕೂಡ ಈ ಅಪವಾದ ಇದೆ, ಸ್ವರ್ಗ ನರಕದಲ್ಲೂ ಕೆಲವರಿಗೆ. ಅದಕ್ಕೆ ಉಮಾದೇವಿ ಕೇಳಲು, ಸ್ವಾಮಿ ಕೆಲವು ಪ್ರಾಣಿಗಳು ತಾಯಿ ಗರ್ಭದಲ್ಲೇ ಇನ್ನೇನು ಪ್ರಸವ ಆಗಲಿಕ್ಕೆ ಇನ್ನೊಂದು ವಾರ ಇದೆ ಅನ್ಬೇಕಾದ್ರೆ ಸತ್ತೋಗತ್ತೆ. ಎಲ್ಲ ಸರಿ ಇರುತ್ತೆ, ಸ್ಕ್ಯಾನ್ ಮಾಡಿಸಿರ್ತಾರೆ, ಮತ್ತೊಂದು ಮಗಳೊಂದು ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆದರೆ ಜಾತ ನತಿಷ್ಠಂತಿ, ಹುಟ್ಟಿದ ಮಕ್ಕಳು ಉಳಿಯೋದೇ ಇಲ್ಲ, ಹುಟ್ಟುತ್ತಲೇ ಸಾಯೋದು ಅಥವಾ ಸತ್ತೇ ಹುಟ್ಟೋದು. ಯಾಕೆ ಇದು? ಅದಕ್ಕೆ ಗರುಡ ಪುರಾಣದಲ್ಲಿ ಹೇಳಿದ ಕಾರಣ ಏನು ಅಂತಂದರೆ, ಇವನೇನಾದರೂ ಕೊಟ್ಟ ದಾನವನ್ನು, ಬಂಗಾರವನ್ನು, ಭೂಮಿಯನ್ನು, ಭೂದಾನವನ್ನು ಮಾಡಿದ್ದು ಇವನ ಹಿರಿಯರು ಕೊಟ್ಟಿದ್ದನ್ನು ಈಗ ರೇಟ್ ಬಂತು ಅಂತ ಕಿತ್ಕೊಂಡ್ಬಿಟ್ರೆ, ಮಲದಲ್ಲಿ 60,000 ಜನ್ಮ ಹುಳವನ್ನಾಗಿ ಹುಟ್ಟಿಸಿ ಆಮೇಲೆ 1,000 ಜನ್ಮ ಗರ್ಭದಲ್ಲೇ 9 ತಿಂಗಳು ಗರ್ಭಮಾಸ ದುಃಖ ಎಲ್ಲ ಅನುಭವಿಸೋದು. ಇನ್ನೇನು ಹೊರಗೆ ಬಂದೆ ಅನ್ಕೊಂಬ ಕಾಲಕ್ಕೆ ಸತ್ತೇ ಹುಟ್ಟೋದು. ಹೀಗೆ ಮಾಡ್ತಾನೆ 1,000 ಜನ್ಮ. ಇಲ್ಲಿ ಹೇಳೋದೇನೆಂದರೆ, ನೋಡು, ತದಾಂತೆ ಪ್ರವಕ್ಷ್ಯಾಮಿ
ಶರೀರಾತ್ಮ ಸಮಾರೋಹೋ ಜಂತುರಿತ್ತಭಿಧೀಯತೆ ಅಕರ್ಮಯೋಗ್ಯಂ ಸಂಶೀರ್ಣಂ ತ್ಯಕ್ವಾ ದೇಹಿ ತಥೋ ವ್ರಜೇತೆ. ಏನು ಮಾಡಿರ್ತಾನೆ ಅಂತಂದರೆ, ಇವನು ಹಿಂದಿನ ಜನ್ಮದಲ್ಲಿ ಅನೇಕ ಮಕ್ಕಳನ್ನು ಕೊಂದಿರ್ತಾನೆ. ಕೊಲ್ಲೋದು ಅಂದರೆ ದುಃಖ ಕೊಡೋದು, ಇನ್ನೂ ಬೇರೆ ಬೇರೆ ತರಹದ ತೊಂದರೆಯನ್ನು. ಈಗೆಲ್ಲ ಮಕ್ಕಳನ್ನೇ ಕೊಲ್ಲೋದು ಜಾಸ್ತಿ ಆಗಿದೆ. ಈಗೆಲ್ಲ ಬಂಧು ಬಳಗ ಯಾರ್ಯಾರೋ ಕರ್ಕೊಂಡು ಹೋಗಿ ಏನೇನೋ ಮಾಡಿಟ್ಬಿಡೋದು. ಇದನ್ನೆಲ್ಲ ಮಾಡಿದರೆ ದೇವರು ಗರ್ಭದಲ್ಲೇ ಹುಟ್ಟಬೇಕು, ಸಾಯೋದು. ಸ್ವಾಮಿ ಕೆಲವರು ಮಕ್ಕಳಿದ್ದಾಗ ಸಾಯ್ತಾರೆ ಸಣ್ಣ ವಯಸ್ಸಲ್ಲಿ, ಕೆಲವರು ಅತಿವೃದ್ಧರು ಆದರೂ ಸತ್ತಿರಲ್ಲ. ಇದು ಉಮಾದೇವಿಯ ಪ್ರಶ್ನೆ. ಪಾಪ ಅವರೇ ಅಂದ್ಕೊಳ್ತಾ ಇರ್ತಾರೆ, ಸ್ವಾಮಿ ಮರಣವನ್ನು ಕೊಟ್ಟುಬಿಡು ಸಾಕಾಗಿದೆ ಅಂತ. ಮರಣ ಕೈಯಲ್ಲಿಲ್ಲ. ಅತಿವೃದ್ಧಾಶ್ಚ ಜೀವಂತಹ, ಚಿಕ್ಕ ಚಿಕ್ಕ ಮಕ್ಕಳು ಸತ್ತೋಗ್ತಾರೆ, ತುಂಬ ವಯೋವೃದ್ಧರು ಬದುಕಿರ್ತಾರೆ. ಇದಕ್ಕೆ ಕಾರಣ ಕಾಲವೋ ಅಥವಾ ಬೇರೇನೋ? ಕೇವಲಂ ಕಾಲಮರಣಂ ನ ಪ್ರಮಾಣಂ ಮಹೇಶ್ವರ ತಸ್ಮಾನ್ ಮೇ ಸಂಶಯಂ ಬ್ರೂಹಿ. ಏನು ಕೇಳು, ಏನು ಕಾರಣ? ಅದಕ್ಕೆ ರುದ್ರದೇವರಂಥದ್ದು ಕಾಲ ಇದೆಯಲ್ಲ, ಅದು ಮುಪ್ಪನ್ನು ಮಾತ್ರ ತರತ್ತಂತೆ. ಕಾಲದಲ್ಲಿ ನಮಗೆ ದೇಹ ಎಲ್ಲ ಮುಪ್ಪನ್ನು ತಂದು ಕೊಡತ್ತೆ. ಪ್ರಾಣ ಹೋಗಲಿಕ್ಕೆ ಕಾರಣ ಅಲ್ಲ, ನಾವು ಮಾಡಿದ ಕರ್ಮಗಳೇ. ಯಾವಾಗ ನಾವು ಮಾಡಿದ ಪುಣ್ಯಕರ್ಮ ಮುಗಿಯತ್ತೆ, ಆಗ ಪ್ರಾಣ ದೇಹದಿಂದ ಹೋಗತ್ತೆ. ಬದುಕಲಿಕ್ಕೆ ನಾವು ಎಷ್ಟು ಟಿಕೆಟನ್ನು ಪಡ್ಕೊಂಬಂದಿರ್ತೀವೋ ಅಲ್ಲಿವರೆಗೂ ಇರಲೇಬೇಕು. ಯಾವತ್ತು ನಮ್ಮ ಪುಣ್ಯವೋ ಪಾಪವೋ, ಕೆಲವು ಪಾಪಿಷ್ಠರಿಗೆ ಪಾಪವನ್ನು ಮಾಡಲಿ ಅಂತ ದೇವರು ಹೆಚ್ಚಿನ ಆಯುಷ್ಯವನ್ನು ಹಾಕ್ತಾನೆ. ನಮ್ಮ ಆಯುಷ್ಯ ಇರಲಿಕ್ಕೆ ಕಾರಣ ಪ್ರಧಾನವಾದದ್ದು ಕಾಲ ಅಲ್ಲ. ತುಂಬ ವಯಸ್ಸಾಯಿತು ಹೋದರೂ ಅದಲ್ಲ. ಇವನು ಪುಣ್ಯವಂತನಾಗಿದ್ದ ಇಷ್ಟು ದಿವಸ ಬದುಕುವ ಅರ್ಹತೆ ಇವನಿಗಿತ್ತು. ಇವತ್ತು ಇವನ ಪುಣ್ಯ ಮುಗೀತು, ಹೋದ ಅಂತಾನೆ. ಹೋದ ಪುಣ್ಯವಂತ ಅದೊಂದು ಬೇರೆ, ಹೋಗಿ ಪುಣ್ಯ ಕಟ್ಕೊಂಡ್ರು ಅನ್ನೋದು ಬೇರೆ. ಬದುಕಲಿಕ್ಕೆ ಬೇಕಾದದ್ದು ಪುಣ್ಯವೇ. ಪುಣ್ಯ ಪಾಪಗಳು ಮುಗೀತು ಅಂತಾದರೆ ಅವನು ಸಾಯ್ತಾನೆ. ಹಾಗಾದರೆ ಕೇಳಲು, ಸ್ವಾಮಿ ಈ ತುಂಬ ವರ್ಷ ಬದುಕಲಿಕ್ಕೆ ಏನು ಮಾಡಬೇಕು, ಏನು ಪುಣ್ಯ ಮಾಡಬೇಕು? ದೀರ್ಘಾಯು ಬರಲಿಕ್ಕೆ ಏನು ಮಾಡಬೇಕು? ಅಲ್ಪಾಯು ಆಗಲಿಕ್ಕೆ ಏನು ಮಾಡಬೇಕು? ಅಲ್ಪಾಯು ಆಗಲಿಕ್ಕೆ ಏನು ಮಾಡಬೇಕು ಅಲ್ಲ, ಅಲ್ಪಾಯುವನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು? ಇದು ಒಳ್ಳೆಯದು, ಆಯುರ್ವಿನ್ ಅಂತ, ಆಯುಷ್ಯವನ್ನು ಗೆಲ್ಲೋದು. ದೀರ್ಘಾಯುವಾಗಿ ಇರಲಿಕ್ಕೆ ಏನನ್ನು ಮಾಡಿದರೆ ದೇವರು ಒಳ್ಳೆಯ ಆಯುಷ್ಯವನ್ನು ಕೊಡ್ತಾನೆ. ನಮಗಾಗಿ ನಮ್ಮ ಮಕ್ಕಳಿಗೋ ಅದನ್ನು ಹೇಳಿಕೊಡೋದು, ಅಥವಾ ನಾವು ಅವರ ಸಲುವಾಗಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದು. ದೀರ್ಘಾಯುಷ್ಯವಂತನಾಗಿ ಇರಲಿಕ್ಕೆ ಏನು ಮಾಡಬೇಕು ದಯಮಾಡಿ ಹೇಳ್ರಿ. ಅದಕ್ಕೆ ನಾಳೆ ಹೇಳ್ತೀವಿ ಅಂತ, ನಾಳೆ ದಿವಸ. ಶ್ರೀಕೃಷ್ಣ ಅರ್ಪಣಮಸ್ತು.